ಎಲ್ಲರಿಗೂ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಆಯೋಜಿಸಿರುವ ಕೃತಿ ಬಿಡುಗಡೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಈ ಆನ್ಲೈನ್ ವೇದಿಕೆಯ ಕೃತಿ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಕೃತಿ ಬಿಡುಗಡೆ ಮಾಡಲಿರುವಂತಹ ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಜಿ.ಎನ್. ಉಪಾಧ್ಯಾಯ ಸರ್ ಅವರಿಗೆ, ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಜಿ.ಎಂ. ಹೆಗ್ಡೆ ಅವರಿಗೆ, ಕೃತಿಯ ಬಗ್ಗೆ ಮಾತನಾಡಲಿರುವ ಕಲಾ ಭಾಗವತ್ ಅವರಿಗೆ, ಹಾಗೂ ಈ ಕೃತಿಯನ್ನ ರಚಿಸಿರುವ ರೂಪಾ ಅವರಿಗೆ, ಆನ್ಲೈನ್ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ, ಸಹೃದಯರಿಗೆ, ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಇಂದು ರೂಪಾ ಕಾರಂಡೆ ಅವರು ರಚಿಸಿರುವ ಕನ್ನಡ ಸಾಹಿತ್ಯ ವಿಮರ್ಶೆಗೆ ಡಾಕ್ಟರ್ ಜಿ.ಎಂ. ಹೆಗಡೆ ಅವರ ಕೊಡುಗೆ ಎನ್ನುವ ಎಂಫಿಲ್ ಸಂಪ್ರಬಂಧ ಆನ್ಲೈನ್ ವೇದಿಕೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಇದು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ 118ನೆಯ ಪ್ರಕಟಣೆಯಾಗಿದೆ. ಕನ್ನಡ ವಿಭಾಗ ಸಂಶೋಧನೆ, ಸಾಂಸ್ಕೃತಿಕ ಪರಿಚಾರಿಕೆ, ಪಾಠ ಪ್ರವಚನಗಳ ಜೊತೆಗೆ ಪ್ರಕಟಣೆಯ ಕಾರ್ಯದಲ್ಲಿ ಕೂಡ ಮುಂಚೂಣಿಯಲ್ಲಿದೆ. ಇದುವರೆಗೆ ಕನ್ನಡ ವಿಭಾಗ 100ಕ್ಕಿಂತಲೂ ಹೆಚ್ಚು ಮಹತ್ವದ ಕೃತಿಗಳನ್ನ ಪ್ರಕಟಿಸಿ ಹೆಸರು ಮಾಡಿದೆ. ಅದಕ್ಕೆ ಹೊಸ ಸೇರ್ಪಡೆಯಾಗಿ ಈಗ ಡಾಕ್ಟರ್ ಜಿ.ಎಂ. ಹೆಗ್ಡೆ ಅವರ ಸಾಧನೆಯ ಒಂದು ಕೃತಿ ಸೇರ್ಪಡೆಯಾಗಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಸಂಗತಿ. ಡಾಕ್ಟರ್ ಜಿ.ಎಂ. ಹೆಗ್ಡೆ ಅವರು ಅಧ್ಯಾಪನಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ವಿಮರ್ಶೆ, ಸಂಶೋಧನೆಗಳಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನ ಹೊಂದಿದವರು. ಕನ್ನಡ ಸಾಹಿತ್ಯ ವಿಮರ್ಶೆಗೆ ಡಾಕ್ಟರ್ ಜಿ.ಎಂ. ಹೆಗ್ಡೆ ಅವರ ಕೊಡುಗೆ ಬಹಳ ದೊಡ್ಡದು. ಧಾರವಾಡದ ಕಿಟೆಲ್ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರೂ ಕೂಡ ಅವರ ಬರವಣಿಗೆ ಇಂದಿಗೂ ನಿವೃತ್ತಿಯನ್ನ ಕಂಡಿಲ್ಲ. ಅವರು ನಿತ್ಯ ನಿರಂತರವಾಗಿ ಓದು ಬರಹಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಾಹಿತ್ಯ ವಿಮರ್ಶೆಯಲ್ಲಿ ಆಳವಾದ ಒಳನೋಟಗಳಿಂದ ಕೃತಿಗಳ ಅನನ್ಯತೆಯನ್ನು ಎತ್ತಿ ತೋರಿಸುವ ಅವರ ಶೈಲಿ ಬಹಳ ಸುಂದರವಾದುದು. ಬರವಣಿಗೆಯಲ್ಲಿ ನಿಷ್ಠೆ, ಸಂಶೋಧನೆಯಲ್ಲಿ ಶ್ರದ್ಧೆ ಮತ್ತು ಜೀವನದಲ್ಲಿ ಸರಳತೆಯನ್ನ ಅಳವಡಿಸಿಕೊಂಡಿರುವ ನಮ್ಮ ನೆಚ್ಚಿನ ಹೆಗಡೆ ಅವರು ಕನ್ನಡ ವಿಮರ್ಶಾ ಕ್ಷೇತ್ರಕ್ಕೆ ಹೊಸ ಆಯಾಮವನ್ನ ನೀಡಿದವರು. ಅಂತಹ ವಿದ್ವತ್ಪೂರ್ಣ ವ್ಯಕ್ತಿತ್ವದ ಡಾಕ್ಟರ್ ಜಿ.ಎಂ. ಹೆಗಡೆ ಅವರ ವಿಮರ್ಶೆಗಳ ಕುರಿತು ರೂಪಾ ಅವರು ಈ ಕೃತಿಯಲ್ಲಿ ಅತ್ಯಂತ ಪ್ರೀತಿಯಿಂದ ಅನೇಕ ಮಹತ್ವದ ವಿಷಯಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಇಂದು ಡಾಕ್ಟರ್ ಜಿ.ಎಂ. ಹೆಗಡೆ ಅವರ ಉಪಸ್ಥಿತಿಯನ್ನ ಈ ವೇದಿಕೆಯಲ್ಲಿ ಗೌರವಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ನೇರವಾಗಿ ನಾವು ಕೃತಿ ಬಿಡುಗಡೆಗೆ ತೆರಳ್ತಾ ಇದ್ದೇವೆ. ಈ ಕೃತಿಗೆ ಮಾರ್ಗದರ್ಶನವನ್ನ ನೀಡಿ ಅದಕ್ಕೊಂದು ಸುಂದರ ರೂಪ ಬರುವಲ್ಲಿ ಶ್ರಮಿಸಿದವರು ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ಜಿ.ಎನ್. ಉಪಾಧ್ಯಾಯ ಸರ್. ತಾವು ಇದೀಗ ಈ ಕೃತಿಯನ್ನ ಲೋಕಾರ್ಪಣೆಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಯಾರ್ಯಾರಲ್ಲಿ ಪುಸ್ತಕ ಇದೆ ದಯವಿಟ್ಟು ಈ ಒಂದು ಕಿಟಕಿಯ ಮುಖಾಂತರ ತಮ್ಮ ಪುಸ್ತಕವನ್ನ ಪ್ರದರ್ಶನ ಮಾಡಬೇಕು ಅಂತ ನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಕೃತಿ ಬಿಡುಗಡೆ. ಕನ್ನಡ ಸಾಹಿತ್ಯ ವಿಮರ್ಶೆಗೆ ಡಾಕ್ಟರ್ ಜಿ.ಎಂ. ಹೆಗಡೆ ಅವರ ಕೊಡುಗೆ ಪ್ರೊಫೆಸರ್ ಜಿ.ಎನ್. ಉಪಾಧ್ಯಾಯ ಅವರಿಂದ. ಧನ್ಯವಾದಗಳು ಸರ್. ಧನ್ಯವಾದಗಳು ಎಲ್ರಿಗೂ. ಈ ಕೃತಿಯನ್ನ ಬಿಡುಗಡೆಗೊಳಿಸಿದಂತಹ ಇಂತಹ ಅದೆಷ್ಟೋ ಕೃತಿಗಳಿಗೆ ಮಾರ್ಗದರ್ಶನವನ್ನ ನೀಡಿದಂತಹ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತಹ ಪ್ರೊಫೆಸರ್ ಜಿ.ಎನ್. ಉಪಾಧ್ಯಾಯ ಸರ್ ಕೆಲವು ಮಾತುಗಳನ್ನ ಆಡಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ಈ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮ ಕನ್ನಡ ವಿಭಾಗದ 118ನೆಯ ಪ್ರಕಟಣೆಯಾಗಿ ರೂಪಾ ಕಾರಂಡೆ ಅವರ ಎಂಫಿಲ್ ಸಂಪ್ರಬಂಧ ಈಗ ಬಿಡುಗಡೆಯನ್ನ ಕಂಡಿರುವುದು ನಿಜವಾಗಿ ನಮ್ಗೆಲ್ಲ ವಿಶೇಷವಾದ ಖುಷಿಯನ್ನ, ಸಂತೋಷವನ್ನು ಉಂಟು ಮಾಡಿದೆ. ಹಾಗಾಗಿ ಮೊದಲಿಗೆ ಸಹೋದರಿ ರೂಪಾ ಅವರಿಗೆ ಹಾರ್ದಿಕವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ. ಇದಕ್ಕೆ ಸಕಲ ಕಾರ್ಯ ಕಾರಣ ಮೂಲಭೂತರಾದಂತಹ ನಾಡಿನ ಹಿರಿಯ ವಿಮರ್ಶಕರು, ವಿದ್ವಾಂಸರು, ಸಂಸ್ಕೃತಿ ಚಿಂತಕರು ಆಗಿರುವ ಆದರಣೀಯ ಡಾಕ್ಟರ್ ಜಿ.ಎಂ. ಹೆಗಡೆ ಅವರನ್ನ ನಾನು ಹೊತ್ತಿಗೆ ಅಭಿನಂದಿಸಬೇಕು. ಹಾಗೆಯೇ ಈ ಕೃತಿ ರಚನೆಗೆ ಸಹಾಯ ಸಹಕಾರವನ್ನ ನೀಡಿದಂತಹ ಎಲ್ಲ ಬಂಧುಗಳನ್ನ ನಾನು ನೆನಪು ಮಾಡಿಕೊಳ್ಳೆ.
ಈ ಕೃತಿಯ ಪರಿಚಯವನ್ನ ಮಾಡಿಕೊಳ್ಳಿಕ್ಕೆ ಬಂದಿರುವ ನಮ್ಮವರೇ ಆಗಿರುವ ವಿಮರ್ಶೆ ಕುರಿತು ವಿಶೇಷವಾದ ಅಧ್ಯಯನವನ್ನ ಮಾಡ್ತಾ ಇರುವ ಭಾಗದ ಪಾಠ ಪ್ರವಚನದಲ್ಲಿ ಸಹಕರಿಸ್ತಾ ಇರುವಂತಹ ಕಲಾ ಭಾಗವತ ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ವಿಶೇಷವಾದ ಪಾತ್ರವನ್ನು ವಹಿಸಿರುವ ವಿಭಾಗದ ಸಂವರ್ಧನೆಗೆ ಸಹಕರಿಸ್ತಾ ಇರುವಂತಹ ಅವರಿಗೆ, ಹಾಗೆಯೇ ಕಳೆದ 3 ವರ್ಷಗಳಿಂದ ಭಾಗದ ಯೂಟ್ಯೂಬ್ ಚಾನೆಲ್ ಅನ್ನ ಇಟ್ಕೊಂಡು ಬರ್ತಾ ಇರುವಂತಹ ತಾಂತ್ರಿಕವಾಗಿ ಸಹಕಾರವನ್ನ ನೀಡ್ತಾ ಇರುವಂತಹ ಕರ್ನಾಟಕ ಮೂಲದ ಹಿರಿಯ ಸಾಹಿತಿ ಪತ್ರಕರ್ತ ಚೌಕಟ್ಟೆ ಅದು ಎಲ್ಲ ಬಂದಿದೆ. ನಮ್ಗೆಲ್ಲ ಗೊತ್ತೇ ಇದೆ, ಆಧುನಿಕ ಕನ್ನಡ ಸಾಹಿತ್ಯದ ಅಂಗೋಪಾಂಗಗಳಲ್ಲಿ 21ನೆಯ ಶತಮಾನ ಅಂತ ಹೇಳಿದ್ರೆ ಬಹುಶಃ ಅದು ವಿಮರ್ಶಾ ಯುಗ ಅಂತ ನಾನು ಅದು ಹೇಳಲಿಕ್ಕೆ, ಕಳೆದ 4-5 ದಶಕಗಳಲ್ಲಿ ಪ್ರತಿ ವರ್ಷ ಪ್ರಕಟ ಆಗ್ತಾ ಇರುವಂತಹ 7-8 ಸಾವಿರ ಪುಸ್ತಕಗಳಲ್ಲಿ ವಿಮರ್ಶೆಯದೇ ಸಿಂಹಪಾಲು ಅಂತ ಹೇಳಿ ಎಲ್ಲ ವಿದ್ವಾಂಸರು. ಹೀಗಾಗಿ ವಿಮರ್ಶೆ ಇವತ್ತೊಂದು ಸಾಹಿತ್ಯದ ಪ್ರಮುಖ ಪ್ರಕಾರವಾಗಿ ನಾಡಿನ ಓದುಗರನ್ನ ಸೆಳೆದಿದೆ. ಬಹಳ ದೂರದ ಮುಂಬೈಯಲ್ಲಿ ಕುಳಿತು ಮಾತನಾಡ್ತಾ ಇದ್ದಾರೆ. ನಮ್ಮ ಹಿಂದಿ, ಮರಾಠಿ, ಗುಜರಾತಿ ಮೊದಲಾದಂತಹ ಭಾರತೀಯ ಉತ್ತರ ಭಾರತದ ಭಾಷೆಗಳನ್ನ ಗಮನಿಸಿದ ಅಲ್ಲಿ ವಿಶೇಷವಾಗಿ ಸೃಜನ ಸಾಹಿತ್ಯಕ್ಕೆ ಆದ್ಯತೆ, ಕನ್ನಡದಲ್ಲಿ ಮಾತ್ರ ಬಹಳ ಹೆಬ್ಬೊತ್ತಿಗೆ ವಿಮರ್ಶಾ ಕೃತಿಗಳು ಪ್ರಕಟ ಆಗ್ತಾ ಇರುವುದು ಅಭಿಮಾನ ಪಡುವಂತ ವಿಮರ್ಶೆ ಎನ್ನುವಂತಹ ಒಂದು ಶಿಸ್ತು, ಶಿಕ್ಷಣ, ಸಾಂಸ್ಕೃತಿಕ ಜವಾಬ್ದಾರಿ. ಮೀಮಾಂಸೆಯಲ್ಲಿ ಒಂದು ಮಾತು ಬರ್ತದೆ, ಕವಿ ಕರೋತಿ ಕಾವ್ಯ ರಸಂ ಜ್ಞಾನಾತಿ ಪಂಡಿತ ಅಂತ ಹೇಳಿದ್ರೆ ಸಾಹಿತ್ಯ ಲೇಖಕ ಅವರು ಸಾಹಿತ್ಯದ ರಚನೆ ಮಾಡ್ತಾರೆ. ವಿದ್ವಾಂಸರಾದವರು, ಪಂಡಿತರಾದವರು, ವಿಮರ್ಶಕರಾದವರು ಅದರ ಮೌಲ್ಯಮಾಪನ ಮಾಡಿ ಅದರ ಒಂದು ಕಟಿತನವನ್ನ, ಗುಣಾತಿಶಯವನ್ನ ಲೋಕಮುಖಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡ್ತಾರೆ. ಇವತ್ತು ನನಗೆ ಗಣನೀಯವರು ನೆನಪಾಗ್ತಾರೆ. ಎಂ ಹೆಗಡೆಯವರ ಆತ್ಮೀಯರು, ಬಹುಕಾಲ ಎಂ ಹೆಗಡೆಯವರೊಟ್ಟಿಗೆ ಓಡಾಡಿದವರು ಮಾತು ಹೇಳ್ತಾರೆ, ಹೋಗಬೇಡ ಕವಿತೆ ನೀನು ಆಗಬೇಡ ಯಾರಿಗೂ, ಹೋಗಬೇಡ ಕವಿತೆ ನೀನು ಆಗಬೇಡ ಯಾರಿಗೂ, ತೂಗಿ ನೋಡಿ ಬೆಲೆಯ ಕಟ್ಟು ಹೂವಿನಂತೆ ನಾರಿಗೂ. ಸಾಹಿತ್ಯದ ಬೆಲೆ ಕಟ್ಟುವ ಕೆಲಸವನ್ನ ಮೌಲ್ಯಮಾಪನ ಮಾಡುವಂತಹ, ವ್ಯಾಖ್ಯಾನ ಮಾಡುವಂತಹ ವಿಮರ್ಶೆ, ಸಾಹಿತ್ಯದ ನಿರ್ಮಿತಿ, ಸಾಹಿತ್ಯ ನಿರ್ಮಾಣಕ್ಕೆ ವಿಮರ್ಶೆ ಪೂರಕವಾದ ಪ್ರೇರಕವಾದದ್ದು ನಾಡಿಗೆ ತಿಳಿಯಪಡಿಸ್ತಾ ಬಂದಂತಹ ಹಿರಿಯ ಇವತ್ತು ರೂಪಾ ಕಾರಂಡೆ ಅವರು ರಚಿಸಿರುವ ಕನ್ನಡ ಸಾಹಿತ್ಯದ ಜೊತೆಗೆ ಎಂ ಹೆಗಡೆಯವರ ಜೊತೆಗೆ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ಒಳ್ಳೆಯ ಕೊಡುಗೆ ಅಂತ ನಾನು ಅನ್ಕೊಳ್ತೀನಿ. ಇವತ್ತು ಡಾಕ್ಟರ್ ಜಿ ಎಂ ಹೆಗಡೆಯವರ ಕೃತಿಯವರು ಮಾತನಾಡುವುದು ನನ್ನ ಕರ್ತವ್ಯ. ನನಗೂ ನಿನಗೂ ಅಂಟಿದ ಮೆಂಟಿಗೆ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಅಂತ ಹೇಳಿ ಬೇಂದ್ರೆಯವರು ಹೇಳ್ತಾರೆ. ಹಾಗೆ ಕಳೆದ 4 ದಶಕಗಳಿಂದ ನಾನು ಜಿ ಎಂ ಹೆಗಡೆಯವರನ್ನು ಕಾಲಕ್ಕೆ ಕರೆದಾಗಲೆಲ್ಲ ಅವರು ಬಂದು ಭಾಗದ ಕೆಲಸ ಕಾರ್ಯಗಳಲ್ಲಿ ಸಹಕರಿಸ್ತಾ ಬಂದಿದ್ದಾರೆ. ವಿಮರ್ಶಕರಾಗಿ, ಅಂಕಣಕಾರರಾಗಿ, ತಮ್ಮ ಸಂಘಟಕರಾಗಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಸಂಸ್ಕೃತಿಗಳ ಬಲವರ್ಧನೆಗೆ ಅವರು ಟೊಂಕ ಕಟ್ಟಿ ಮಾಡ್ತಾ ಬರ್ತಾರೆ. ಕನ್ನಡ ವಿಮರ್ಶಾ ಅವರ ಅಖಂಡ ಸಾಹಿತ್ಯ ಶ್ರದ್ಧೆಯನ್ನು ಇಟ್ಕೊಂಡು ಅವರು ಮಾಡ್ತಾ ಬಂದಿರುವಂತಹ ಒಂದು ಕಾರ್ಯವನ್ನು ನೋಡಿ ನಾಡಿನ ಹಿರಿಯ ಪತ್ರಕರ್ತ ಅಟಲ್ ಪ್ರತಾಪ್ನವರು ಹೇಳಿರೋ ಮಾತನ್ನ ಈಗ ಹೊತ್ತು ಲೇಖ ಮಾಡಿದ್ರೆ ಅಪೇಕ್ಷೆ ಆಗೋದಿಲ್ಲ. ಹೇಳ್ತಾರೆ ಖಡಕ್ ಮನ್ಸೆ ಹಾಗೆಲ್ಲ ಇದುವರೆಲ್ಲ ಕನ್ನಡದ ಕೆಲಸವನ್ನು ಸೂರ್ಯನೇಮಿ ಕ್ರಮ ಎಂಬಂತೆ ಮಾಡುತ್ತಾ ಬಂದಿರುವ ಹೆಗಡೆಯವರ ಸಾಹಿತ್ಯ ನಾಡಿ ಸೂರ್ಯನೇಮಿ ಕಾಯಕ. ಸೂರ್ಯ ಒಂದು ದಿನವೂ ತನ್ನ ಕರ್ತವ್ಯದಲ್ಲಿ ವಿಮುಖನಾಗುವುದು ಹಾಗೆ ಸತತವಾಗಿ ಕಳೆದ 5 ದಶಕಗಳು ಧಾರವಾಡ ಪ್ರಾಂತ್ಯ ಕನ್ನಡದ ಬಣ್ಣಮಣಿಯನ್ನ ಎತ್ತಿ ಹಿಡಿದವರು ಹೆಗಡೆ ಸರ್ ಅಂತ ಹೇಳಿದ್ರೆ ಬಹಳ ಆಧುನಿಕ ಕನ್ನಡ ಸಾಹಿತ್ಯವನ್ನು, ಕನ್ನಡ ವಾಂಗ್ಮಯವನ್ನು ಅವರಷ್ಟು ವ್ಯಾಪಕವಾಗಿ ಓದಿದವರು ಸಾಕಷ್ಟು ಮಂದಿ ಇದ್ದಿರ್ಬೋದು, ಅದ್ರ ಬರವಣಿಗೆಯನ್ನು ಮಾಡಿದವರು ಬಹಳ ಕಡಿಮೆ. ಆಧುನಿಕ ಕನ್ನಡ ವಾಂಗ್ಮಯವನ್ನು ಶ್ರೀಮಂತಗೊಳಿಸಿದ ಪ್ರತಿಭಾವಂತ ಮನಸ್ಸುಗಳ ಸಂದರ್ಶನವನ್ನು ತಮ್ಮ ಕೃತಿಗಳಲ್ಲಿ ಸತತವಾಗಿರುವುದು ನಿಜವಾಗಿ
ಮಾದರಿ ಉಪಕ್ರಮ ಅಂತ ಜಿ ಎಂ ಹೆಗಡೆ ಅವರು ಕನ್ನಡದ ಹಿತಚಿಂತನೆಯಲ್ಲಿ ತಮ್ಮ ಜೀವನ ಧ್ಯೇಯಗಳನ್ನ ಸಾಕಾರಗೊಳಿಸಿದ್ದಾರೆ. ಅಧ್ಯಾಪನ, ಮಾರ್ಗದರ್ಶನ, ವಿಮರ್ಶೆ, ಸಂಶೋಧನೆ, ಪ್ರಕಟಣೆ, ಕನ್ನಡ ಪರಿಚಾರಕ್ಕೆ ಅನೇಕ ಸಂಶೋಧನೆಗಳ ಅನೇಕ ಸಮ್ಮೇಳನಗಳ ಆಯೋಜನೆ, ಎಲ್ಲ ಕನ್ನಡದ ಸಂಸ್ಕೃತಿ ಪರಿಚಾರಿಕೆಯ ಅನಂತವಾದಂತಹ ಅಖಂಡವಾದಂತಹ ಕನ್ನಡದ ಬೆಳವಣಿಗೆಗೆ ವ್ಯಕ್ತಿಯಾಗಿ, ಶಕ್ತಿಯಾಗಿ, ಸಾಹಿತಿಯಾಗಿ ನಿಜವಾಗಿ ದೊಡ್ಡ ದೊಡ್ಡ ಸಾಹಿತಿಗಳು, ಹಿರಿಯ ಸಾಹಿತಿಗಳು ಅವರ ಒಡನಾಟದ ಸಂದರ್ಭ ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ನಾಡಿನ ಹಿರಿಯ ಸಾಹಿತಿಗಳಾದಂತಹ ಬೇಂದ್ರೆ, ಮಾಸ್ತಿ, ಕುರ್ತಕೋಟಿ, ಹಾಮನಾಯಕ್, ಮೊಕಾಚಿ, ಕಣಿವೆಯವರ ಬಗ್ಗೆ ಅಂತೂ ವಿಶೇಷವಾದಂತಹ ಅನೇಕ ಕೃತಿಗಳನ್ನು ನನಗೆ ಕಣಿವೆಯವರ ಸಮಗ್ರ ಸಾಹಿತ್ಯ ಆಗಿ 60ರ ಸಂಭ್ರಮ, 70ರ ಸಂಭ್ರಮ, 80ರ ಸಂಭ್ರಮ, ಆ ಕಾರ್ಯಕ್ರಮಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡು, ಮತ್ತೆ ಪುಟ್ಟಪ್ಪ, ಹೀಗೆ ಅನೇಕ ಶಂಭಾಜೋಶಿಯವರಾಗಿರುವುದು ನಾಡಿನ ಹಿರಿಯ ಸಾಹಿತಿಗಳೊಂದಿಗೆ ವೃದ್ಧ ಸೇವಾನುರಾಗಂ ಅಂತ ಹಿರಿಯ ಸಾಹಿತಿಗಳ ಸಾಹಿತ್ಯ ಸಾಧನೆಯಿಂದ ದಾಖಲಿಸುವುದು, ವಿಶ್ಲೇಷಿಸುವುದು, ವಿಮರ್ಶೆ ಮಾಡುವಂತಹ ಕೆಲಸವನ್ನ ನಾಡಿನ ಧೀಮಂತ ಚೇತನಗಳ ವಾಂಗ್ಮಯ ಸೇವೆಯಲ್ಲಿ ದಾಖಲಿಸುವ ಪೂರ್ವ ಕೆಲಸವನ್ನು ಮಾಡಿರುವುದು ಇವಾಗಿ ಅಭಿಮಾನ ಪಡುವಂತಹ ಜೊತೆಗೆ ಸೌಲನಿಕ ಆಸಕ್ತಿ ವಿಶೇಷವಾಗಿ ಕನ್ನಡ ವಿಮರ್ಶೆಯ ಕನ್ನಡ ಕಾವ್ಯಮೀಮಾಂಸೆಯ ಕನ್ನಡದಲ್ಲಿ ಮಹಾಕಾವ್ಯ ಪರಂಪರೆ, ಅಭಿನಂದನಾ ಸಾಹಿತ್ಯ, ಕನ್ನಡದಲ್ಲಿ ಲಲಿತ ಪ್ರಬಂಧ, ಹೀಗೆ ಸಾಹಿತ್ಯದ ವಿವಿಧ ಅಂಗೋಪಾಂಗಗಳ ಕುರಿತು ಸತತವಾಗಿ ಅವರು ಅಧ್ಯಯನವನ್ನು ವಿಶ್ಲೇಷಣಾತ್ಮಕ ಕೃತಿಗಳನ್ನು ಈ ರೀತಿಯಲ್ಲಿ ಅವರು ಮಧ್ಯಮ ಮಾರ್ಗ ಅಂತ ವಿಮರ್ಶಾ ವಿವೇಕ, ಒಂದು ಸಮಚಿತ್ತದ ಕೋನವನ್ನ ಅವರು BSS ಅವರು ಹೇಳುವ ಒಂದು ಮಾತು ಟೀಚರ್ ಅವರು ಕೃತಿಯ ಕೊನೆಗೆ ಅವ್ರು ಕರ್ಕೊಂಡಿದ್ದಾರೆ. ಅದು ಬೇಕು, ಇದು ಬೇಕು, ಎಲ್ಲವೂ ಬೇಕು ನನಗೆ, ಬೇಡ ನನಗೆ ಸಿದ್ಧಾಂತಗಳ ರಾದ್ದಾಂತ. ಈ ಒಂದು ರೀತಿಯಲ್ಲಿ ಅವರು ವಿಶೇಷವಾದ ಆಸಕ್ತಿ ಇರುವುದನ್ನ ನಾವು ನೋಡ್ತೇವೆ. ಧಾರವಾಡದ ವಿಠಲ್ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರ ಮುಖ್ಯಸ್ಥರಾಗಿ ಅವ್ರು ಮಾಡಿರುವ ಕೆಲಸ ಜರ್ಮನಿಗೆ ಸಹ ಹೋಗಿ ಬರ್ತಾರೆ. ವಿಠಲ್ ಮೊಗ್ಲಿಂಗ್ ಮೊದಲಾದವರ ಸಾಹಿತ್ಯ ಸೇವೆಯನ್ನ ನೋಡಿ ಬಂದು ಅದನ್ನ ದಾಖಲಿಸಿದಂತ ಅನೇಕ ಕೃತಿಗಳನ್ನ ರಚನೆ ಮಾಡಿದಂತ ಅವರಿಗೆ ಅವರ ಕರ್ಮಭೂಮಿ ಧಾರವಾಡದ ಸಾಂಸ್ಕೃತಿಕ ವಾತಾವರಣವನ್ನು ವಿಶೇಷವಾಗಿ ಒಂದು ಸಾಂಸ್ಕೃತಿಕ ಉನ್ನತಿಗೆ ಅವರು ಶ್ರಮಿಸಿರೋರು ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷ ಆಗ್ತಾ ಇದ್ದೇನೆ. ಹೀಗಿರುವಾಗ ಅವರ ಸಾಹಿತ್ಯ ಸಾಧನೆ ಸಮಗ್ರವಾಗಿ ಅಧ್ಯಯನ, ಅವರು ರಚಿಸಿದ 100ಕ್ಕೂ ಹೆಚ್ಚು ಕೃತಿಗಳ ಒಂದು ಅವಲೋಕನ ವಿಶ್ಲೇಷಣೆ ಮಾಡಿ ರೂಪ ಕರಾಂಡೆ ಅವರು ಇದು ಬರೇ ಎಂಫಿಲ್ ಸಂಪ್ರಬಂಧ ಅಲ್ಲ, ಒಟ್ಟು ಹೆಗಡೆಯವರ ಜೀವನಯಾನ, ಅವರ ಸಾಹಿತ್ಯ ಸಾಧನೆ ಈ ಕೃತಿಯಲ್ಲಿ ಸೊಗಸಾಗಿ ದಾಖಲಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಮಹತ್ವದ ಅಂಶ ಅಂತಂದ್ರೆ ಅನುಬಂಧ. 5 ಅನುಬಂಧಗಳನ್ನು ಕೊಡಿ. ಒಂದು, ಹೆಗಡೆಯವರ ಸಂಶೋಧನಾ ಕೃತಿಗಳಿವೆ, ಹೆಗಡೆಯವರ ಸಮಗ್ರ ಸಾಹಿತ್ಯದ ಅವಲೋಕನ ಇದೆ, ಅದ್ರ ಜೊತೆಗೇನೆ ಹೆಗಡೆಯವರ ಜೀವನ ವಿವರ ಇದೆ, ಅವರ ಕೃತಿಗಳ ವಿವರ ಇದೆ, ಅವರು ಮಾರ್ಗದರ್ಶನ ಮಾಡಿದಂತ ಅನೇಕ ವಿದ್ಯಾರ್ಥಿಗಳ ವಿವರಗಳು, ಜೊತೆಗೆ ಅವರು ಬರೆದಂತಹ 595 ಲೇಖನ ಸೂಚಿ ಇದೆ. ಇದು ಬಹಳ ದೊಡ್ಡದು. ನಾವಲ್ಲಿ ಲೇಖನ ಬರೆದು ಅದನ್ನ ಮಾಡ್ತೀವಿ. ಸಮಗ್ರವಾಗಿ ಯಾವಾಗ ಪ್ರಕಟ ಆಯ್ತು, ಎಲ್ಲಿ ಪ್ರಕಟ ಆಯ್ತು ಯೋಚನೆ ಮಾಡ್ತೀವಿ. ಸುಮಾರು 600 ಲೇಖನಗಳ ವಿವರಗಳು ಇಲ್ಲಿ ಸಿಗ್ತವೆ. ಇದು ಬಹಳ ದೊಡ್ಡದು, ಅತ್ಯಂತ ಖಚಿತವಾಗಿ, ಸಂಕ್ಷಿಪ್ತವಾಗಿ, ಸೊಗಸಾಗಿ ಈ ಅನುಬಂಧಗಳನ್ನು ಕೊಡೋದಿದೆ. ಒಂದು ಸಂಶೋಧನಾ ಪ್ರಬಂಧ, ಒಂದು ಸರ್ವಾಂಗ ಸುಂದರವಾಗಿ ಕೃತಿ ಬರಲಿಕ್ಕೆ ಸಾಧ್ಯವಾಗಿದೆ. 74ರ ಪ್ರಾಯದ ಜಿ ಎಂ ಹೆಗಡೆ ಅವರ ರಮ್ಯ ಜೀವನೋತ್ಸವಕ್ಕೆ ನಾನು ಮನಸೋತಿದ್ದೆ. ವಿಭಾಗದ ಅನೇಕ ಸಂದರ್ಭಗಳು ಮಾಸ್ತಿಯವರ ಈಗಾಗಲೇ ಹೇಳಿದ 91ರಲ್ಲಿ ಮಾಸ್ತಿಯವರ ಸಾಹಿತ್ಯ ಉತ್ಸವ ಅಂತ ಮೈಸೂರು ಆರ್ಫೌಂಡೇಶನ್ ಜೊತೆಗೆ 1 ವಾರಗಳ ಕಾಲ ರಾಮನಾಯಕ್ ಬಂದಿದ್ರು, ಹಿರಿಯರು ಅರಮಿತ್ರ ಬಂದಿದ್ರು, ನಾಡಿನ ಹಿರಿಯ ಸಾಹಿತಿಗಳು. ಯಾಕಂದ್ರೆ ಮೈಸೂರು ಅಸೋಸಿಯೇಷನ್ ನಲ್ಲಿ ಮಾಸ್ತಿಯವರ ಮೊಮ್ಮಗ ರಾಮಭದ್ರೆ 1 ವಾರಗಳ ಕಾಲ ದೊಡ್ಡ ಪ್ರಮಾಣದಲ್ಲಿ ಶಾಸ್ತ್ರಜಿಯವರ ನೇತೃತ್ವದಲ್ಲಿ ಮಾಸ್ತಿ ಉತ್ಸವ. ಅನಂತರ ವಿಭಾಗದ ಅನೇಕ ಕಾರ್ಯಕ್ರಮಗಳಲ್ಲಿ ಆಮೇಲೆ ವಿಭಾಗದ ವಿದ್ಯಾರ್ಥಿಗಳ ಒಂದು ಉನ್ನತಿಯಲ್ಲಿ ಅವರ ಪಾತ್ರ ವಿಶೇಷ. ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂತ ಒಂದು ಮಾತು. ಯಾಕಂತ ಹೇಳಿದ್ರೆ ಅವರು UPSC ಆಗಿ ವಿಶ್ವವಿದ್ಯಾಲಯದ ಅನುದಾನ ಆಯೋಗ UGCಯ ಮುಖ್ಯ ಕಚೇರಿಗೆ ಹೋಗಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಸ್ಥಾನ ಏನು ಅಂತ ಹೇಳಿ ಅದನ್ನ ಅವ್ರು ಹುಡುಕಿದವರು. ನನಗೆ ಬಹಳ ಆಶ್ಚರ್ಯ ಆಯ್ತು. ಒಂದಿನ ದಿಲ್ಲಿಯಿಂದ ಕರೆ ಮಾಡಿ ಕನ್ನಡ ವಿಭಾಗದ ಬಗ್ಗೆ ಒಳ್ಳೆಯ ಮಾತು ಇಲ್ಲಿ ಬರೆದಿದ್ದಾರೆ ಅಂತ. ಇದು ವಿಶೇಷವಾದಂತ ಕನ್ನಡ ವಿಭಾಗದ ಸಾಧನೆಯನ್ನ ಅಖಿಲ ಕರ್ನಾಟಕ ಮಟ್ಟದಲ್ಲಿ
ರೀತಿಯಲ್ಲಿ ಅವರು ನಮ್ಮ ಪ್ರತಿನಿಧಿ, ಧಾರವಾಡದ ಪ್ರತಿನಿಧಿಯಾಗಿ ಕನ್ನಡ ವಿಭಾಗದ ಹಿರಿಮೆಯನ್ನ ನಾಡಿನ ಎಲ್ಲೆಡೆ ಸಾರ್ತಾ ಬಂದರು. ಹಾಗಾಗಿ ಅವರ ಸಾಹಿತ್ಯ ಸಾಧನೆ, ವಿಮರ್ಶೆ ಕುರಿತು ಅವರ ನಿಲುವು, ಕಿರಿಕಿರಿಯ ಅನೇಕ ಸಾಹಿತಿಗಳಿಗೆ ಮಾರ್ಗದರ್ಶನವನ್ನು, ಮೇಧಾ ಕುಲಕರ್ಣಿ ಅವರ ಮಹತ್ವದ ಒಂದು ಪ್ರತಿಭೆ, ಅದಕ್ಕೆ ಕಾರಣರಾದವರು ನಮ್ಮ GM ಹೆಗಡೆ ಅವರು. ಕರ್ನಾಟಕ ಮಹಾರಾಷ್ಟ್ರ ದೇವಾನುದೇವತೆಗಳು ಅತ್ಯಂತ ಮಹತ್ವದ ಒಂದು ಕೃತಿ. ಆ ವಿಷಯವನ್ನು ಕೊಟ್ಟವರು ಅವರು. ಅನಂತರ PhD ಕಾಲಕಾಲಕ್ಕೆ ಮಾರ್ಗದರ್ಶನ, ಸಹಾಯ ಸಹಕಾರ, ಪೂರಕ ಆಕರಗಳನ್ನ ಕೊಡುವುದರ ಜೊತೆಗೆ ಅದರ ಮೌಲ್ಯಮಾಪನ ಮಾಡಿ ಅನಂತರ ವೈವತ್ ಸಹ ಬಂದು ಕೃತಿ ಬಿಡುಗಡೆಗಳು ನಾವು ಕರೆದಾಗ್ಲೆಲ್ಲ ಅವರು ಮುಂಬೈ ವಿಶ್ವವಿದ್ಯಾಲಯಕ್ಕೆ ಬಂದು ಸಂಶೋಧನಾ ಮಂಡಳಿ ಸಹಾಯವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ವಿಭಾಗದ ಪ್ರಕಟಣೆಗಳಲ್ಲಿ ನೆನಪಾಗ್ತದೆ. ಮಮತಾ ರಾವ್ ಅವರು, ಈಶ್ವರ, ಡಾಕ್ಟರ್ ಭರತ್ ಕುಮಾರ್ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಅವರು ಬಿಡುಗಡೆಯನ್ನ ಮಾಡಿದ್ದು ನಿಜವಾಗಿ ಸಂತೋಷ ಪಡುವಂತಹ ಸಂಗತಿ. ಅವರ ಅಖಂಡವಾದಂತಹ ಒಂದು ದೃಷ್ಟಿಕೋನ, ಒಂದು ಸಮಚಿತ್ತ ನಮ್ಗೆ ಮಾದರಿ ಅಂತ ಅನ್ಕೊಂಡಿದ್ವಿ. ಅವರ ಸಹಕಾರಕ್ಕೆ ನಾನು ಅವರಿಗೆ ಚಿರಋಣಿ. ರೂಪಾ ಕರಾಂಡೆ ಅವರ ಶ್ರಮ ಸಾರ್ಥಕವಾಗಿದೆ. ರೂಪಾ ಅವರು ನಮ್ಮಲ್ಲಿ ನೆನಪಿಗೆ ಬಂದಾಗ ಇವತ್ತಿಗೂ ನೆನಪಿದೆ. ಸ್ವಲ್ಪ ಕಠಿಣ ಅಂತ ಅನ್ಸಿರ್ಬೋದು, ಅಂತ ಹೇಳಿದ್ರೆ ಕೊಲ್ಲಾಪುರ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನು ಮಾಡಿ ಅಂತ ಬಂದಾಗ ಅವರ ವಿಷಯ ಯಾವ್ದಾಗ್ಬೋದು ಅಂತ ತಕ್ಷಣ ನನ್ನ ಟೇಬಲ್ ಮೇಲೆ GM ಹೆಗಡೆ ಅವರ ಪುಸ್ತಕಗಳು, ಈ ಪುಸ್ತಕಗಳ ಒಂದು ಸಮೀಕ್ಷೆ ಆದ್ರೂ ಮಾಡಿ ಹೇಳಿದ್ರೆ ನಮ್ಮಲ್ಲಿ ಕಥೆ, ಕಾವ್ಯ, ಕಾದಂಬರಿಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡೋದು. ಇವತ್ತು ಸಂಶೋಧನೆ ಕುರಿತು, ವಿಜ್ಞಾನದ ಕುರಿತು, ಬೇರೆ ಬೇರೆ ವಿಷಯಗಳ ಕುರಿತು ಅಧ್ಯಯನ ಮಾಡುವವರು ಇಲ್ಲ. ಹಾಗಾಗಿ ಈ ವಿಷಯದ ಕುರಿತು ಮಾಡಿ ಅಂತ ಖುಷಿಯಿಂದ ಖುಷಿಪಟ್ಟು ಧಾರವಾಡಕ್ಕೆ ಹೋಗಿ ಅನೇಕ ಒಂದು ಮಾತಿದೆ, ಸ್ಲೋ ಅಂಡ್ ಸ್ಟಡಿ ಆ ತರದಲ್ಲಿ ನಿಧಾನವಾದ್ರೂ ಚೆನ್ನಾಗಿ ಅವರು ಪ್ರಯತ್ನ ಮಾಡಿ ಒಂದು ಕೃತಿಯನ್ನ ತಂದಿದ್ದಾರೆ. ಒಂದು ನಿಜವಾಗಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಹೆಮ್ಮೆಯ ಪ್ರಕಟಣೆಯಾಗಿ ನಾವು ಖುಷಿಯಿಂದ ಕೃತಿಯನ್ನು ತಂದಿದ್ದೇವೆ. ವಿಮರ್ಶೆ ಕುರಿತು ಅಧ್ಯಯನ ಮಾಡುವವರಿಗೆ ಒಂದು ಒಳ್ಳೆಯ ಸಂದರ್ಶನ ಇದೆ. 15 ಪುಟಗಳ ಒಂದು ಸುದೀರ್ಘವಾದ ಸಂದರ್ಶನ ಇದೆ. ಕನ್ನಡ ವಿಮರ್ಶೆ ಇತ್ತೀಚಿನ ವಿದ್ಯಮಾನಗಳ ಕುರಿತು ಅರ್ಥ ಮಾಡಿಕೊಳ್ಳುವುದಕ್ಕೆ ಪೂರಕವಾದಂತಹ ಅನೇಕ ಸಂಗತಿಗಳು, ನಾಡಿನ ಹಿರಿಯ ಸಾಹಿತಿಗಳ ಒಂದು ಜೀವನ ಸಾಧನೆಯನ್ನ ವಿಮರ್ಶಾತ್ಮಕವಾಗಿ ತೂಗಿ ನೋಡುವುದಾಗಿ ವ್ಯಾಖ್ಯಾನ. ವಿಮರ್ಶೆ ಅಂತ ಹೇಳಿದ್ರೆ ಬರೆಯ ಹೊಗಳಿಕೆ ತೆಗಳಿಕೆ ಅಲ್ಲ, ಒಳನೋಟಗಳುಳ್ಳ ವ್ಯಾಖ್ಯಾನವನ್ನ ಕೊಡುವಂತ ಒಂದು ಪ್ರಯತ್ನವನ್ನ ಈ ಒಂದು ಕೆಲಸದಲ್ಲಿ ಅತ್ಯಂತ ಯಶಸ್ವಿಯಾಗಿ ರೂಪಾ ಕರಾಂಡೆ ಅವರಿಗೆ ಇವಾಗ ಅಭಿನಂದನೆಯನ್ನ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹೆಗಡೆ ಅವರಿಗೆ ವಿಶೇಷವಾದ ಕೃತಜ್ಞತೆ. ಅವರ ಮನೆಯವರು ಹೋದಾಗ್ಲೆಲ್ಲ ಅವರಿಗೆ ಮಾವಿನ ಹಣ್ಣಿನ ಸ್ವೀಕರಣೆ ಇರ್ಬೋದು, ಅಥವಾ ಒಳ್ಳೆಯ ಸೊಗಸಾದ ಊಟ ಇರಬಹುದು. ಧಾರವಾಡಕ್ಕೆ ಬಂದು ಇಳಿದ ತಕ್ಷಣ ಪೂರ್ಣಿಮಾ ಅವರಿಗೂ ಸಹ ಗೊತ್ತಿದೆ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗಿದ್ವಿ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಹೋದ್ರೆ ಡಾಕ್ಟರ್ ಹೆಗಡೆ ಅವರ ಮನೆಯಲ್ಲಿ ಮೊಕ್ಕಾಂ, ಭರತ್ಮಾಕೋಲಿಕವಾಗಿರ್ಬೋದು, ಅವರ ಮನೆಯೇ ದೊಡ್ಡ ಒಂದು ಗ್ರಂಥಾಲಯ. ನಾನು ಗಮನಿಸಿದ ಹಾಗೆ 5,000ಕ್ಕೂ ಹೆಚ್ಚು ಪುಸ್ತಕಗಳು ಎಲ್ಲೆಂದರಲ್ಲಿ ಪುಸ್ತಕ, ಅಪೂರ್ವ ಗ್ರಂಥ ಭಂಡಾರ ಅವರಲ್ಲಿದೆ. ಕನ್ನಡ ಪ್ರಾಧ್ಯಾಪಕ ಏನು ಮಾಡಬಹುದು ಅನ್ನೋದನ್ನ ಅವರು ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ತೋರಿಸಿಕೊಡ್ತಾರೆ. ಇಂತಹ ಹಿರಿಯ ಚೇತನಕ್ಕೆ ನನ್ನ ನಮನವನ್ನು ಸಲ್ಲಿಸ್ತಾ ಅಭಿನಂದನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಮತ್ತೊಮ್ಮೆ ರೂಪಾ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇಂದು ಈ ಕೃತಿಯನ್ನ ಬಿಡುಗಡೆಗೊಳಿಸಿ ತಮ್ಮ ಅಮೂಲ್ಯವಾದಂತ ವಿಚಾರಗಳನ್ನ ಹಂಚಿಕೊಂಡ ಗುರುಗಳಿಗೆ ಹೃತ್ಪೂರ್ವಕ ವಂದನೆಗಳು. ತಮ್ಮ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ಮತ್ತಷ್ಟು ಕೃತಿಗಳು ಲೋಕಮುಖಕ್ಕೆ ಸಂದಲಿ ಎನ್ನುವಂತಹ ಆಶಯ ನಮ್ಮದು. ಈಗ ಈ ಕೃತಿಯ ಬಗ್ಗೆ ಸರ್ ಈಗಾಗಲೇ ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಇನ್ನು ವಿಮರ್ಶೆಯ ಕುರಿತ ಕೃತಿಯನ್ನ ವಿಮರ್ಶೆಯಲ್ಲಿ ಅಧ್ಯಯನದಲ್ಲಿ ತೊಡಗಿಕೊಂಡಿರುವವರು ಯಾವ ದೃಷ್ಟಿಕೋನದಲ್ಲಿ ಆ ಕೃತಿಯನ್ನ ನೋಡಬಹುದು ಎನ್ನುವಂತ ಕುತೂಹಲ ನಮ್ಗೆ. ಬಿಡುಗಡೆಯಾದಂತಹ ಈ ಕೃತಿಯ ಒಳನೋಟಗಳನ್ನ ನಮ್ಗೆ ಪರಿಚಯಿಸಿಕೊಡಲು ವಿಮರ್ಶೆ ಕುರಿತು PhD ಅಧ್ಯಯನದಲ್ಲಿ ನಿರತರಾಗಿರುವ ಲೇಖಕಿ, ಕನ್ನಡ ವಿಭಾಗದ ಸಂಶೋಧನಾ ವಿದ್ಯಾರ್ಥಿ ಕಲಾ ಭಾಗವತ್ ಅವರಲ್ಲಿ ನಾನು ಕೋರ್ತಾ ಇದ್ದೇನೆ. ಕಲಾ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಗುರುಗಳಿಗೆ ಹಾಗೂ ಹಿರಿಯ ವಿದ್ವಾಂಸರಾದ ಡಾಕ್ಟರ್ GM ಹೆಗಡೆ ಅವರಿಗೆ ಮುಡಿಬಾಗಿ ವಂದಿಸ್ತೇನೆ. ಮುಂಬಯಿಯ ಏರಿದ ಉಷ್ಣಾಂಶದ ನಡುವೆಯೂ ತಂಪಾದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ GN ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ ರೂಪಾ ಕಾರಂಡೆ ಅವರು MPhil ಅಧ್ಯಯನ ಮಾಡಿ ರಚಿಸಿರುವಂತಹ ಸಂಪ್ರಬಂಧ ಕೃತಿ ಕನ್ನಡ ವಿಮರ್ಶೆಗೆ ಡಾಕ್ಟರ್ GM ಹೆಗಡೆ ಅವರ ಕೊಡುಗೆ ಒಂದು ಒಳ್ಳೆಯ ದಾಖಲೆಯಾಗಿ ಅವರ ಉಪಸ್ಥಿತಿಯಲ್ಲೇ ಇಂದು ಲೋಕಾರ್ಪಣೆಗೊಂಡಿದೆ. ಈ ಸಂಭ್ರಮದ ಸಂದರ್ಭದಲ್ಲಿ
ಡಾಕ್ಟರ್ ಹೆಗಡೆ ಸರ್ ಅವರಿಗೆ, ಉಪಾಧ್ಯಾಯ ಸರ್ ಅವರಿಗೆ ಹಾಗೂ ರೂಪಾ ಅವರಿಗೆ ಹಾರ್ದಿಕ ಅಭಿನಂದನೆಯನ್ನ ಸಲ್ಲಿಸಿ ಕೃತಿಯ ಕುರಿತು ಕೆಲವು ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದೀನಿ. ಉಪಾಧ್ಯಾಯ ಸರ್ ಅವರು ಹೇಳಿದ ಹಾಗೆ ಡಾಕ್ಟರ್ GM ಹೆಗ್ಡೆ ಅವರು ನಮ್ಮ ವಿಭಾಗಕ್ಕೆ ಎಲ್ಲ ದೃಷ್ಟಿಯಿಂದಲೂ ಆಪ್ತರು. ಸ್ವತಃ ತಾನು ಅಪಾರವಾದ ವಿದ್ವತ್ತನ್ನ ಗಳಿಸಿಕೊಂಡು ವಿಮರ್ಶೆಯನ್ನ ತನ್ನ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿ ಆಯ್ಕೆ ಮಾಡಿಕೊಂಡು ಕನ್ನಡ ವಿಮರ್ಶಾ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನ ಅವರು ಕೊಟ್ಟಿದ್ದಾರೆ. ಹೆಗಡೆಯವರ ಸಾಹಿತ್ಯ ಅಂದ್ರೆ ಅದು ಕಲಾಕಾರ ಮೂರ್ತಿಯನ್ನು ಕೆತ್ತಿ ಆದ ಬಳಿಕ ಕೆಲವು ಸೂಕ್ಷ್ಮ ಸಂಗತಿಗಳಿಗೆ ಸಂಸ್ಕಾರವನ್ನ ಕೊಟ್ಟು ಇನ್ನಷ್ಟು ಚೆಲುವಾಗಿ ಮಾಡುವಂತಹ ಒಂದು ಸಾಧನ ಅಂತ ನನ್ಗನ್ಸುತ್ತೆ. ಉಪಾಧ್ಯಾಯ ಸರ್ ಅವರು ಹೆಗಡೆಯವರ ವಿಮರ್ಶೆಯ ಅನೇಕ ವೈಶಿಷ್ಟ್ಯವನ್ನ ಈಗಾಗಲೇ ಅದನ್ನ ಹೇಳಿದ್ದಾರೆ. ಅದನ್ನ ಗುರುತಿಸುವಾಗ ಅವರು ಹೇಳಿಕೊಂಡಿರುವಂತದ್ದು ಅನೇಕ ಪ್ರಸಿದ್ಧರ ಬರಹಗಳೊಂದಿಗೆ ಪ್ರತಿಭಾವಂತರ ಹೊಸ ಬರವಣಿಗೆಯನ್ನ ಗುರುತಿಸಿ ಪ್ರೋತ್ಸಾಹಿಸ್ತಾರೆ. 4 ದಶಕಗಳ ಕಾಲದ ಕನ್ನಡ ಸಾಹಿತ್ಯದ ಏಳು ಬೀಳುಗಳನ್ನ ಸಾಂಸ್ಕೃತಿಕ ಚಾರಿತ್ರಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಿಸ್ತಾರೆ. ಅಷ್ಟೇ ಅಲ್ಲ, ಅವರ ಸಾಹಿತ್ಯ ವಿಮರ್ಶೆ ಕನ್ನಡ ಸಾಹಿತ್ಯದ ಮರುಚಿಂತನೆಯಾಗಿದೆ. ಕನ್ನಡದಲ್ಲಿ ವಿಮರ್ಶನ ಪ್ರಜ್ಞೆ ಆರೋಗ್ಯಪೂರ್ಣವೂ ಜನಪರವೂ ಆಗುವಂತೆ ಮಾಡುವಲ್ಲಿ ಹೆಗಡೆಯವರು ತಮ್ಮದೇ ಆದಂತಹ ಮಾದರಿಯನ್ನ ಹಾಕಿಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದ ಸಂಗತಿ ಅಂತ ನನ್ಗೆ ಅನ್ಸುತ್ತೆ. ಇಂತಹ ಇನ್ನು ಅನೇಕ ಅನನ್ಯತೆಗಳನ್ನ ನಮ್ಮ ಗುರುಗಳು ಈಗಾಗಲೇ ಗುರುತಿಸಿ ಹೇಳಿದ್ದಾರೆ. ಅವರ ಕೃತಿಗಳನ್ನೆಲ್ಲ ಓದುವಾಗ ನಮ್ಗೆ ಹೌದಲ್ಲ, ಇದು ಹೆಗಡೆಯವರ ಬರವಣಿಗೆಯ ಸಹಜ ಪ್ರವೃತ್ತಿಯೇ ಆಗಿದೆ ಅಂತ ನಿಜಕ್ಕೂ ಅನ್ಸುತ್ತೆ. ಯಾವ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಏನೇ ಕೇಳಲಿ ತಮ್ಮ ವಾಗ್ಜರಿಯನ್ನ ಹರಿಬಿಡುವ ಮೂಲಕ ಮಾರ್ಗದರ್ಶನವನ್ನ ಮಾಡುವ ಸಹೃದಯ ವಿಮರ್ಶಕರು, ಬಹುಶ್ರುತ ವಿದ್ವಾಂಸರು ಡಾಕ್ಟರ್ ಗುರುಪಾದ ಮಹಾಬಲೇಶ್ವರ ಹೆಗಡೆಯವರು. ಸಾಹಿತ್ಯ ಪರಿಚಾರಕನಾಗಿ ತಾನು ಮಾಡಬೇಕಾದ ಕರ್ತವ್ಯಗಳ ಜವಾಬ್ದಾರಿಯನ್ನ ಹೊತ್ತು ಅವುಗಳನ್ನ ಅಲೆ ಬೇಸರವಿಲ್ಲದೆ ಕಾರ್ಯರೂಪಕ್ಕೆ ತಂದು ಯಶಸ್ವಿಗೊಳಿಸುವ ಹೆಗಡೆಯವರದು ಅಪರೂಪದ ವ್ಯಕ್ತಿತ್ವ. ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಹುದ್ದೆಯನ್ನ ಕಾಳಜಿಯಿಂದ ನಿರ್ವಹಿಸುತ್ತಲೇ ಒಬ್ಬ ಸಾಹಿತ್ಯದ ಉತ್ಕೃಷ್ಟ ಓದುಗನಾಗಿ, ಮುಖ್ಯವಾಗಿ ಬೇಕಾಗಿರುವಂತದ್ದು ಅದು ಈಗಿನ ದಿನದಲ್ಲಿ, ಉತ್ಕೃಷ್ಟ ಓದುಗನಾಗಿ ಪಾಂಡಿತ್ಯಪೂರ್ಣವಾದ ಬರವಣಿಗೆಯ ಮೂಲಕ 50ಕ್ಕೂ ಹೆಚ್ಚು ಕೃತಿಗಳನ್ನ ರಚನೆ ಮಾಡಿ ಸಾವಿರಾರು ಕೃತಿಗಳನ್ನ ವಿಮರ್ಶೆ ಮಾಡಿ ಕನ್ನಡ ವಿಮರ್ಶಾ ಪರಂಪರೆಯ ಕೊಂಡಿಯಾಗಿ ಸಹೃದಯರೊಂದಿಗೆ, ಸಾಹಿತ್ಯ ಪ್ರಿಯರೊಂದಿಗೆ, ಅಧ್ಯಯನ ಸಕ್ತರೊಂದಿಗೆ ಸಂವಹನ ನಡೆಸ್ತಾ ಇದ್ದಾರೆ ಅವರು. ಅವರ ಎಲ್ಲಾ ಬರವಣಿಗೆ ಹೆಚ್ಚುಗಾರಿಕೆಯನ್ನ ರೂಪಾ ಅವರು ಈ ಒಂದು ಕೃತಿಯಲ್ಲಿ ಸಮಾವೇಶಗೊಳಿಸಿದ್ದಾರೆ. ಇದೊಂದು ಬಹಳ ಒಳ್ಳೆಯ ದಾಖಲೆ ಇರುವಂತಹ ಕೃತಿ ಅಂತ ಅನ್ಸುತ್ತೆ. ಒಂದು ಬಗೆಯ ಶೈಕ್ಷಣಿಕ ಶಿಸ್ತಿನಲ್ಲಿ ಈ ಕೃತಿ ರೂಪುಗೊಂಡಿದೆ. ಉದ್ದೇಶ, ವ್ಯಾಪ್ತಿ, ಆಕರಗಳ ಚರ್ಚೆಯಿಂದ ಆರಂಭಗೊಂಡು ಹೆಗಡೆಯವರ ಜೀವನ ಸಾಧನೆ, ಅವರ ವಿಮರ್ಶಾ ಕೃತಿಗಳ ಅವಲೋಕನ, ಸಂಪಾದಿತ ಕೃತಿಗಳ ಕುರಿತು ಚರ್ಚೆ, ಹೆಗಡೆಯವರೊಂದಿಗೆ ಮಾತುಕತೆ ಇತ್ಯಾದಿಯಾಗಿ ಹೆಗಡೆಯವರ ತೀರಾ ಇತ್ತೀಚಿನ ಕೃತಿಗಳವರೆಗೂ ಅವರ ಸಮಸ್ತ ವಾಂಗ್ಮಯ ಲೋಕವು ಇಲ್ಲಿ ತೆರವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಜನಿಸಿದಂತಹ ಹೆಗಡೆಯವರು ಮುಂದೆ ಶಿಕ್ಷಣದ ಎಲ್ಲಾ ಹಂತಗಳಲ್ಲಿಯೂ ಅತ್ಯಂತ ಪರಿಶ್ರಮ, ಆಸಕ್ತಿ, ಬದ್ಧತೆಗಳೊಂದಿಗೆ ಮನೆಯ ಸುಸಂಸ್ಕೃತ ವಾತಾವರಣ, ಗುರುಗಳ ಸಾಹಿತ್ಯ ಪಾಠ, ಪ್ರಾಚೀನ ಕಾವ್ಯಗಳ ಶ್ರವಣ, ಯಕ್ಷಗಾನ, ತಾಳಮದ್ದಲೆ, ಅರ್ಥಗಾರಿಕೆ, ಬಯಲಾಟಗಳು, ಜಾತ್ರೆ, ಉತ್ಸವ, ಸಾಂಸ್ಕೃತಿಕ ಪರಿಸರದ ಜೊತೆಯಲ್ಲಿಯೇ ತಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಂಡವರು ಅನ್ನುವಂಥದ್ದು ಅವರ ಜೀವನ ವಿವರವನ್ನ ಓದುವಾಗ ನಮ್ಗೆ ಗೊತ್ತಾಗತ್ತೆ. ಧಾರವಾಡದ ಕಿಟಲ್ ಕಾಲೇಜಿನಲ್ಲಿ ವೃತ್ತಿ ಜೀವನವನ್ನ ಆರಂಭಿಸಿ ತಮ್ಮ ವಿದ್ಯಾರ್ಥಿಗಳನ್ನ ಚೆನ್ನಾಗಿ ತಯಾರು ಮಾಡಿ ವಿದ್ವಾಂಸರಿಂದ ಉಪನ್ಯಾಸ, ಕಿಟಲ್ ಪುಸ್ತಕ ಪ್ರಕಟಣೆ, ವಿಚಾರ ಸಂಕಿರಣ, ಹಸ್ತಪ್ರತಿ ಭಂಡಾರ ನಿರ್ವಹಣೆ, ಕಿಟಲ್ ಸಮಗ್ರ ಸಾಹಿತ್ಯ ಲೇಖನಗಳ ಪ್ರದರ್ಶನಾಲಯ, ಹಸ್ತಪ್ರತಿ ಭಂಡಾರ ಇತ್ಯಾದಿ ನಿರ್ಮಾಣದ ಜೊತೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಾಪಕರ ಪರಿಷತ್ತಿನ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು. ಗೋಕಾಕ್ ಚಳುವಳಿಯಿಂದ ಆದಿಯಾಗಿ ಇಲ್ಲಿಯ ತನಕ ಅನೇಕ ಬಗೆಯಲ್ಲಿ ಕನ್ನಡ ಪರವಾದ ಹೋರಾಟಗಾರರಾದ್ರು. ಪ್ರತಿಷ್ಠಿತ ಪರೀಕ್ಷೆಗಳ ವಿಷಯ ತಜ್ಞರಾಗಿ, ಪಠ್ಯಪುಸ್ತಕ ಸಮಿತಿಯಲ್ಲಿ ಕಾರ್ಯನಿರ್ವಾಹಕರಾಗಿ, ಸಾಹಿತ್ಯ ಪ್ರಕಾಶನದ ಸಾಹಿತ್ಯ ಸಲಹೆಗಾರರಾಗಿ, ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಬಹುಮುಖ ನೆಲೆಯಲ್ಲಿ ಕನ್ನಡ ಕೈಂಕರ್ಯವನ್ನ ಅವರು ದಣಿವರಿಯದೆ ಮಾಡಿದ್ರು ಎನ್ನುವಂಥದ್ದನ್ನ ಈ ಕೃತಿಯನ್ನ ಓದುವಾಗ ನಮಗೆ ಎನ್ನುವಂಥದ್ದು ಅರ್ಥ ಆಗತ್ತೆ. ಈ ಕೃತಿಯ ಮುಖ್ಯ ಭಾಗವಾಗಿ ಹೆಗಡೆಯವರ ಎಲ್ಲಾ ವಿಮರ್ಶಾ ಕೃತಿಗಳ ಅವಲೋಕನ ಇದೆ. ಕನ್ನಡಕ್ಕೆ ಯೋಗದಾನ ನೀಡಿದಂತಹ ಮಹಾನ್ ಪ್ರತಿಭೆಗಳನ್ನ ಕಾಲ ಕಾಲಕ್ಕೆ ಅಧ್ಯಯನ, ವಿಮರ್ಶೆ ಮಾಡಿ ಮೌಲೀಕರಣ ಮಾಡುವುದು ವಿಮರ್ಶಕನ ಬಹುದೊಡ್ಡ ಜವಾಬ್ದಾರಿಯಾಗಿದೆ. ಇದಕ್ಕೆ ಡಾಕ್ಟರ್ GM ಹೆಗ್ಡೆ ಅವರು ಮಾದರಿಯಾಗಿದ್ದಾರೆ ಅಂತ ಅನ್ಬೋದು. ಅವರ ಅಧ್ಯಯನ ಪೂರ್ಣ ವಿಮರ್ಶಾ ಕೃತಿಗಳು ಅದಕ್ಕೆ ಸಂಬಂಧಪಟ್ಟಂತಹ ವಸ್ತು ವಿಷಯಗಳ ಉತ್ತಮಿಕೆಯನ್ನ ಹೇಳುತ್ತಲೇ
ಪೂರಕ ವಲಯಗಳಲ್ಲಿ ಉಂಟಾದ ಬದಲಾವಣೆಗಳು. ಅಂದ್ರೆ ಹೀಗೆ ಆಗ್ಬೇಕಿತ್ತು, ಈಗ ಆಗ್ತಾ ಇಲ್ಲ, ಒಂದೊಮ್ಮೆ ಆಗ್ತಾ ಇದ್ರೆ ಅದು ಆರೋಗ್ಯಕರ ಬೆಳವಣಿಗೆ ಎಂಬುದಾಗಿ ಹೀಗೆ ಗುರುತಿಸುವುದು. ಹೀಗೆ ಪಕ್ವತೆ ನ್ಯೂನತೆಗಳನ್ನ ಅತ್ಯಂತ ವಿವೇಕದಿಂದ, ಸಂಯಮದಿಂದ ಎತ್ತಿ ತೋರಿಸುವಂತಹ ಕೆಲಸವನ್ನ ಅವರು ಮಾಡಿದ್ರು. ಅಷ್ಟೇ ಅಲ್ಲದೆ ಆಯಾ ಪ್ರಕಾರಗಳ ಸಮಕಾಲೀನ ಸಾಹಿತ್ಯಕ ವಿದ್ಯಮಾನಗಳನ್ನ ವಿಶ್ಲೇಷಿಸುವ ತಜ್ಞರಾಗಿಯೂ ಅವರು ಓದುಗರಿಗೆ ಬಹಳ ಹತ್ತಿರ ಆಗ್ತಾರೆ. ಆಮೂರರ ಒಂದು ಬಗೆಯಲ್ಲಿ ಆಮೂರರ ಪರಂಪರೆಯ ಕೊಂಡಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ನನ್ಗನ್ಸುತ್ತೆ. ರೂಪಾ ಅವರು ಈ ಕೃತಿಯಲ್ಲಿ ಹೆಗಡೆಯವರ ವಿಮರ್ಶೆಯನ್ನ 2 ವಿಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ವಿಮರ್ಶಾ ಕೃತಿಗಳು ಮತ್ತು ಸಂಪಾದನಾ ಕೃತಿಗಳು. ಇವೆಲ್ಲವುಗಳ ಸಮೀಕ್ಷೆಯನ್ನ ಅವರು ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲ ಸಮೀಕ್ಷೆಯಲ್ಲಿ ಮುಖ್ಯವಾಗಿ ಅವರ ಮಾಸ್ತಿಯವರ ವಿಮರ್ಶೆ ಒಂದು ಅಧ್ಯಯನ ಅನ್ನುವಂತಹ ಕೃತಿ ಸಮೀಕ್ಷೆ. ಇದು ಹೆಗಡೆಯವರ PhD ಅಧ್ಯಯನ ಕೃತಿಯಾಗಿದೆ. ಕನ್ನಡ ಸಾಹಿತ್ಯ ಲೋಕ BM ಶ್ರೀ ಅವರನ್ನ ವಿಮರ್ಶೆಯ ಆದಿಪುರುಷ ಅಂತ ಗುರುತಿಸಿದ್ರೆ, ಹೆಗಡೆಯವರು ಮಾಸ್ತಿಯವರೆಂದು ಸಕಾರಣವಾಗಿ ಸಾಬೀತುಪಡಿಸಿದ್ದಾರೆ. ಅದರಲ್ಲಿ ಅವರ ಆ ಕೃತಿಯನ್ನ ಓದಿದರೆ ಯಾರೂ ಅಲ್ಲಗಳೆಯುವಂತಿಲ್ಲ. ಅಂತೆಯೇ ಮಾಸ್ತಿಯವರ ಬದುಕು ಬರಹಗಳಲ್ಲಿ ಮೌಲ್ಯಗಳ ಪರಿಶೀಲನೆ ಮಾಡಿದ್ದಾರೆ. ಅವರ ಸಂಯಮ, ಔದಾರ್ಯ, ಪರಂಪರೆಯ ಬಗೆಗೆ ಅವರಿಗಿರುವ ಗೌರವ, ವೈವಿಧ್ಯಮಯ ಅಭಿರುಚಿ, ಸತತ ವ್ಯಾಸಂಗ, ವಿಶ್ವಧರ್ಮಗಳ ಕುರಿತಾದ ಆದರ, ಅಭಿಮಾನ, ಮಾಸ್ತಿಯವರ ಸಮನ್ವಯ ದೃಷ್ಟಿ ಇತ್ಯಾದಿ ಅನೇಕ ಗುಣಗಳನ್ನ ಸಮರ್ಥವಾಗಿ ಗುರುತಿಸುವ ಮೂಲಕ ಸಾಹಿತ್ಯದ ಓದುಗರಿಗೆ ಮಾಸ್ತಿಯವರನ್ನ ಅನನ್ಯವಾಗಿ ಹೆಗಡೆಯವರು ದರ್ಶಿಸಿದ್ದಾರೆ ಅನ್ನುವಂಥದ್ದು ಈ ಭಾಗದಲ್ಲಿ ಚರ್ಚೆಯಾಗಿದೆ. ವೀರಶೈವ ಅಧ್ಯಯನ ಸಂಸ್ಥೆಯ ಕುರಿತಾಗಿ ಇರುವಂತಹ ಕೃತಿ ಹೆಗಡೆಯವರ ಒಂದು ಬಹುಮುಖವಾದ ಆಸಕ್ತಿಗೆ ಸಾಕ್ಷಿ ಅಂತ ಹೇಳ್ಬೋದು. ವಿಮರ್ಶಕ ಅಂತ ಹೇಳಿಸ್ಕೊಳ್ಬಹುದು ಕೇವಲ ಸಾಹಿತ್ಯ ಕೃತಿಗಷ್ಟೇ ಸೀಮಿತವಾಗಿರದೆ ತತ್ಸಂಬಂಧಿತವಾದ ಉಳಿದ ಕ್ಷೇತ್ರಗಳ ಅಧ್ಯಯನ ದಾಖಲೆಗಳಿಗೂ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ಳಬೇಕಾದದ್ದು ಇಂದಿನ ತುರ್ತಾಗಿದೆ. ಅದಕ್ಕೆ ಹೆಗಡೆಯವರು 20ನೇ ಶತಮಾನದಲ್ಲೇ ಸ್ಪಂದಿಸಿದ್ದಾರೆ. ವೀರಶೈವ ಅಧ್ಯಯನದ ಸಂಸ್ಥೆಯಲ್ಲಿ ಪ್ರಕಟವಾದಂತಹ ಮಹತ್ವದ ಕೃತಿಗಳನ್ನ ಆಯಾ ಪ್ರಕಾರಗಳಿಗನುಗುಣವಾಗಿ ವಿವೇಚಿಸಿರುವುದು ಕನ್ನಡ ಸಾಹಿತ್ಯಕ್ಕೆ ಅವರು ಮಾಡಿದ ಒಂದು ಮಹದ್ ಉಪಕಾರ ಅಂತ ಹೇಳ್ಬೋದು ನಾವು. ಅದನ್ನ ರೂಪಾ ಅವರ ಕೃತಿಯನ್ನು ಓದಿದರೆ ನಮ್ಗೆ ಅರ್ಥ ಆಗತ್ತೆ. ಸಾಹಿತ್ಯ ಮತ್ತು ಸಹೃದಯತೆ ಎನ್ನುವುದು ಡಾಕ್ಟರ್ ಹೆಗಡೆ ಅವರ ಅತ್ಯಂತ ಪ್ರಸಿದ್ಧ ವಿಮರ್ಶಾ ಕೃತಿಯಾಗಿದೆ. ಭಾರತೀಯ ಆಧುನಿಕ ಮಹಾಕಾವ್ಯಗಳು, ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯ ವಿಮರ್ಶೆ, ಆಧುನಿಕ ನಾಟಕಗಳು, ಮಕ್ಕಳ ಸಾಹಿತ್ಯ, ಸಮೀಕ್ಷೆ, ಅಭಿನಂದನ ಸಾಹಿತ್ಯ, ಹೀಗೆ ಎಲ್ಲ ರೀತಿಯ ಸಾಹಿತ್ಯ ಅವಲೋಕನವು ಈ ಕೃತಿಯಲ್ಲಿದೆ. ಭಾರತೀಯ ಆಧುನಿಕ ಮಹಾಕಾವ್ಯ ಪರಂಪರೆಗೆ ಕನ್ನಡ ಮಹಾಕಾವ್ಯಗಳ ಕೊಡುಗೆ ಎನ್ನುವಂಥದ್ದು ಬಹಳ ವಿದ್ವತ್ಪೂರ್ಣವಾದ ಲೇಖನವಾಗಿದೆ. ಪ್ರಾಚೀನ ಮಹಾಕಾವ್ಯಕ್ಕೂ ನವೋದಯ ಸಂದರ್ಭದಲ್ಲಿ ಮಹಾಕಾವ್ಯಕ್ಕೂ ಅಂತರವನ್ನ ಗುರುತಿಸ್ತಲೇ ಆಧುನಿಕ ಮಹಾಕಾವ್ಯಗಳ ಪ್ರಸ್ತುತತೆಯನ್ನ ಹೇಳುತ್ತಲೇ ಅದರ ಮಹತೆಯನ್ನ ಎತ್ತಿ ತೋರಿಸುವ ಹೆಗಡೆಯವರ ಈ ಲೇಖನವು ಕುವೆಂಪು ಅವರ ರಾಮಾಯಣ ದರ್ಶನಂ, ಮಾಸ್ತಿಯವರ ಶ್ರೀರಾಮ ಪಟ್ಟಾಭಿಷೇಕ, ಗೋಕಾಕರ ಭಾರತ ಸಿಂಧು ರಶ್ಮಿ ಮಹಾಕಾವ್ಯ, ಬೂಸನೂರು ಮಠ ಅವರ ಭವ್ಯಮಾನವ ಮಹಾಕಾವ್ಯ, ಪೂತಿನ ಅವರ ಶ್ರೀಹರಿಚರಿತೆ, ಕಾಶಿ ವಿಶ್ವನಾಥ್ ಶೆಟ್ಟಿಯವರ ಬುದ್ಧಚರಿತ ಮಹಾಮಧು ಕಾವ್ಯಗಳ ಸತ್ವವನ್ನ ಹೇಳಿರುವಂತದ್ದನ್ನ ರೂಪಾ ಅವರು ಈ ಕೃತಿಯಲ್ಲಿ ದಾಖಲಿಸಿದ್ದಾರೆ. ಆಧುನಿಕ ವಚನಗಳನ್ನ, ಆಧುನಿಕ ಕನ್ನಡ ನಾಟಕಗಳ ಇತ್ತೀಚಿನ ಒಲವುಗಳನ್ನ ಅವರು ಚರ್ಚಿಸಿದ್ದಾರೆ. ಕನ್ನಡ ಸಾಹಿತ್ಯದ ಮೇರು ಪ್ರತಿಭೆಗಳೆನಿಸಿಕೊಂಡವರ ಸಾಹಿತ್ಯವನ್ನ ವಿವಿಧ ಪ್ರಕಾರಗಳಲ್ಲಿ ವಿಂಗಡಿಸಿ ವಿಮರ್ಶೆಗೆ, ಮೌಲ್ಯಮಾಪನಕ್ಕೆ ಒಳಪಡಿಸಿದ ಹೆಗ್ಗಳಿಕೆ ಹೆಗಡೆಯವರದು ಎನ್ನುವುದನ್ನ ರೂಪಾ ಅವರ ಈ ಕೃತಿ ಎತ್ತಿ ಹೇಳಿದೆ. 10 ಹಲವಾರು ಲೇಖಕರನ್ನ, ವಸ್ತು ವಿಷಯಗಳನ್ನ ವಿಮರ್ಶೆಯ ತೆಕ್ಕೆಯೊಳಗೆ ಅಳವಡಿಸಿಕೊಂಡು ಸ್ಥಾನ ನಿರ್ದೇಶನಕ್ಕೆ ಒಳಪಡಿಸುವ ಹೆಗಡೆಯವರ ರಚನೆಗಳು ಸಾಹಿತ್ಯ ಲೋಕದಲ್ಲಿ ಮಹತ್ವವನ್ನ ಹೊಂದಿವೆ ಅಂತ ಯಾರಾದ್ರೂ ಓದಿದವರು ಹೇಳಲೇಬೇಕು. ಅವರ ಪುಸ್ತಕ ಲೋಕ ಕೃತಿಯು ಸಾಹಿತ್ಯದ ಎಲ್ಲಾ ಪ್ರಕಾರದ ಮಹತ್ವದ ಲೇಖಕರ ಕೃತಿಗಳ 100 ವಿಮರ್ಶಾ ಲೇಖನಗಳನ್ನ ಒಳಗೊಂಡಿದೆ. ಇವೆಲ್ಲವನ್ನ ರೂಪಾ ಅವರು ಅಧ್ಯಯನ ಕೃತಿಯಲ್ಲಿ ಪರಿಚಯಿಸಿದ್ದಾರೆ. ಎಲ್ಲದರಲ್ಲಿಯೂ ಲೇಖಕರು, ಅವರ ಕೃತಿಗಳು, GM ಹೆಗಡೆಯವರಿಂದ ಅಲ್ಲಿ ಚರ್ಚೆಯಾಗಿರುವಂತಹ ವಸ್ತು ವೈವಿಧ್ಯ ಇತ್ಯಾದಿಗಳನ್ನ ಈ ಕೃತಿಯ ಮೂಲಕ ಓದುವಾಗ ಕನ್ನಡ ಸಾಹಿತ್ಯದ ಅಗಾಧತೆಯ ಜೊತೆಗೆ ಹೆಗಡೆಯವರ ಸರ್ವಗ್ರಾಹಿತ್ವವು ಸಂಪೂರ್ಣವಾಗಿ ನಮ್ಮ ಅರಿವಿಗೆ ಬರುವಂತಿದೆ. ವೈವಿಧ್ಯಮಯವಾದ ವಿಷಯಗಳನ್ನ ಮುಖ್ಯ ಭಾಗವಾಗಿ ಇಟ್ಟುಕೊಂಡ ಅನೇಕ ಮೌಲಿಕ ಲೇಖನಗಳ ಸಂಪಾದನಾ ಕೃತಿಗಳು ಹೆಗಡೆಯವರ ಮಹತ್ವದ ಕೊಡುಗೆ ಎನ್ನಬಹುದು. ಎಷ್ಟೊಂದು ಅಧ್ಯಯನಕಾರರಿಗೆ ಅಧಿಕೃತ ದಾಖಲೆಯಾಗಿ ಸಿಗುವಂತಹ ಅನೇಕ ಸಂಗತಿಗಳನ್ನ ಅವರ ಸಂಪಾದನಾ ಕೃತಿಯ ಮೂಲಕ ಪಡೆಯಬಹುದಾಗಿದೆ. ಎಲ್ಲದರಲ್ಲಿ ಹೆಗಡೆಯವರ ವಿಮರ್ಶಾತ್ಮಕ ಪ್ರಸ್ತಾವನೆಯೂ ಗುಣಪೂರ್ಣವಾಗಿದೆ. ಅದು ಇನ್ನೊಂದು ವಿಶೇಷ. ಹೆಗಡೆಯವರ ಎಲ್ಲ ಸಂಪಾದನಾ ಕೃತಿಗಳ ಪರಿಚಯವೂ ಪ್ರಸ್ತುತ ಕೃತಿಯಲ್ಲಿ ಇದೆ. ಸಂಪಾದಿತ ಕೃತಿಗಳಲ್ಲಿ ಕಳೆದ 4 ವರ್ಷಗಳಲ್ಲೇ ಹೇಳಬೇಕು ಅಂತಂದ್ರೆ
9 ಬಹುಮೂಲ್ಯ ಕೃತಿಗಳನ್ನ ಅವರು ಸಂಪಾದಿಸಿಕೊಟ್ಟಿದ್ದಾರೆ. ಇದನ್ನೆಲ್ಲ ಇಳಿವಯಸ್ಸಿನಲ್ಲಿ ಮಾಡುವುದು ಖಂಡಿತವಾಗಿಯೂ ಸುಲಭದ ಕೆಲಸವಲ್ಲ. ಅದನ್ನ ಹೆಗಡೆಯವರು ಮಾಡಿದ್ದಾರೆ. ಅವರಿಗೆ ಅದಕ್ಕೆ ನಾನು ಮೊದಲೇ ನತಮಸ್ತಕರು ಅಂತ ಹೇಳಿದ್ದೀನಿ. ಹೆಗಡೆಯವರ 1990 ಹೆಗಡೆಯವರ ಇನ್ನೊಂದು ಅಂತಂದ್ರೆ, ಇದು ನನಗೂ ಗೊತ್ತಿರ್ಲಿಲ್ಲ, 1991ರಲ್ಲಿ ಸೀಮಾ ಎನ್ನುವಂತಹ ಹಿಂದಿ ಕಾದಂಬರಿಯನ್ನ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅನ್ನೋದು ಗಮನೀಯ ಸಂಗತಿ. ಇದು ಕೂಡ ಈ ಕೃತಿಯಲ್ಲಿ ದಾಖಲಾಗಿದೆ. ರೂಪಾ ಅವರು ಹೆಗಡೆಯವರೊಂದಿಗೆ ಮಾಡಿದಂತಹ ಸಂದರ್ಶನ ಕೂಡ ಅಧ್ಯಯನಾಸಕ್ತರಿಗೆ ಅನೇಕ ತಿಳುವಳಿಕೆಗಳನ್ನ ನೀಡುತ್ತೆ. ಕೊನೆಯಲ್ಲಿ ರೂಪಾ ಅವರು ಗುರುತಿಸಿರುವಂತೆಯೇ ಹೆಗಡೆಯವರ ವಿಮರ್ಶಾ ಶೈಲಿ ಲಲಿತ ಮನೋಹರವಾದದ್ದು, ಪರಿಭಾಷೆಯ ಗೊಂದಲದಿಂದ ಮುಕ್ತವಾದದ್ದು, ಸಂವಾದ ಗುಣ ಎದ್ದು ಕಾಣುವುದು, ಪಾಶ್ಚಾತ್ಯ ವಿಮರ್ಶೆ ಹಾಗೂ ಕನ್ನಡ ಕಾವ್ಯ ಮೀಮಾಂಸೆಯ ಹಿನ್ನೆಲೆ ಎರಡನ್ನೂ ಬಳಸಿಕೊಂಡು ವಿಮರ್ಶೆ ಮಾಡುವುದು ಹಾಗೂ ತೌಲನಿಕ ಚಿಂತನೆ, ಇವಿಷ್ಟನ್ನ ಮುಖ್ಯವಾಗಿ ಅವರು ಗುರುತಿಸಿದ್ದಾರೆ. ಇದರ ಜೊತೆಯಲ್ಲಿ ಇನ್ನೂ ಅನೇಕ ವೈಶಿಷ್ಟ್ಯತೆಗಳನ್ನ ಗುರುತಿಸಿದ್ದಾರೆ. ಈ ರೀತಿಯ ಸಮಗ್ರ ಕೃತಿಗಳ ಅವಲೋಕನ ಗ್ರಂಥವು ಸಾಹಿತಿಯ ಬಹುಮುಖಿ ಸಾಹಿತ್ಯ ಕೃಷಿಯನ್ನ, ಚಿಂತನೆಗಳನ್ನ, ಆಸಕ್ತಿಯನ್ನ ಪರಿಚಯಿಸುವುದಲ್ಲದೆ ಅವರ ಸಮಕಾಲೀನರ ಕುರಿತಾಗಿಯೂ ಸಮಗ್ರ ಮಾಹಿತಿಯನ್ನ ನೀಡುತ್ತೆ. ಕಾಲದ ನಡಿಗೆಯಲ್ಲಿ ಕ್ಷಿಪ್ರವಾಗಿ ಬದಲಾಗ್ತಾ ಇರುವಂತಹ ಇಂದಿನ ಬರಹಗಾರರು, ಅವರ ಬರವಣಿಗೆಯ ವಸ್ತು ವಿಷಯಗಳು ಮತ್ತು ಸಾಹಿತ್ಯಿಕ ಸನ್ನಿವೇಶ ಇವೆಲ್ಲದರ ಸರಬರದ ಸದ್ದು ಅಂತ ಹೇಳ್ಬಹುದು. ಆ ಸದ್ದಿನಲ್ಲಿ ನಮಗೆ ಹಿರಿಯ ಸಾಹಿತಿಗಳ ಸಾಹಿತ್ಯ ಸಂಪನ್ಮೂಲವು ಮರೆವಿಗೆ ಹೋಗುವ ಸಾಧ್ಯತೆಗಳು ಇರ್ತವೆ. ಹೆಗಡೆಯವರ ಬರವಣಿಗೆಯ ವ್ಯಾಪ್ತಿಯು ಆ ಕೊರತೆಯನ್ನ ನೀಗಿಸುತ್ತೆ. ಅವರ ಪ್ರತ್ಯೇಕ ಕೃತಿಗಳನ್ನ, ಪ್ರತ್ಯೇಕ ಲೇಖನಗಳನ್ನ ಪರಿಶೀಲಿಸಿ ದಾಖಲಿಸಿರುವುದು ಈ ಕೃತಿಯ ವಿಶೇಷತೆ ಆಗಿದೆ. ಮುಂದೆ ಹೆಗಡೆಯವರ ಸಾಹಿತ್ಯದ ಮೇಲೆ PhD ಅಧ್ಯಯನ ಮಾಡುವ ಎಲ್ಲಾ ಸಾಧ್ಯತೆಗಳಿಗೆ ಈ ಕೃತಿಯು ತೆರವು ಮಾಡಿಕೊಟ್ಟಿದೆ. ಇಂದಿಗೂ ಹೆಗಡೆಯವರು ಅನೇಕ ಯೋಜನೆಗಳನ್ನ ಹಾಕಿಕೊಂಡು ತಮ್ಮ ಸೂರ್ಯನೇಮಿ ಕಾಯಕವನ್ನ ಮುಂದುವರಿಸಿದ್ದಾರೆ. ಅವರಿಗೆ ಕನ್ನಡ ಸಾಹಿತ್ಯ ಲೋಕ, ವಿದ್ಯಾರ್ಥಿ ವರ್ಗ ಸದಾ ನತಮಸ್ತಕವಾಗಿರುತ್ತೆ. ಮುಂದೊಮ್ಮೆ ಅವರ ಸಮಗ್ರ ಸಾಹಿತ್ಯ ಸಂಪುಟ ಬಂದಾಗಲೂ ಕೂಡ ರೂಪಾ ಅವರ ಈ ಕೃತಿ ಪ್ರಸ್ತುತತೆಯನ್ನ ಪಡೆದೇ ಇರುತ್ತೆ ಅಂತ ಹೇಳ್ಬೋದು. ರೂಪಾ ಅವರು ಆರಂಭದಲ್ಲಿ ಹೇಳಿಕೊಂಡಿರುವಂತೆಯೇ ಮಾರ್ಗದರ್ಶಕರಾದ ಪ್ರೊಫೆಸರ್ GN ಉಪಾಧ್ಯಾಯ ಅವರ ಯೋಜನೆ, ಮಾರ್ಗದರ್ಶನದಿಂದಾಗಿ ಕನ್ನಡದ ಯುವ ಪೀಳಿಗೆ GM ಹೆಗಡೆಯವರ ಸಾಹಿತ್ಯವನ್ನ ಒತ್ತಟ್ಟಿಗೆ ಅರಿತುಕೊಳ್ಳಲಿಕ್ಕೆ ಅನುಕೂಲವಾಗಬೇಕು ಎನ್ನುವಂತಹ ಉದ್ದೇಶ ಇತ್ತು. ಇದು ಖಂಡಿತವಾಗಿಯೂ ಸಫಲವಾಗಿದೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಕಾರ್ಯಾನಂದರಾದ ಹೆಗಡೆಯವರ ಸಾಹಿತ್ಯ ಚಟುವಟಿಕೆಗಳ ಅಗಾಧತೆ ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು. ಅದರಿಂದ ಹಲವರಿಗೆ ಸ್ಫೂರ್ತಿ ಸಿಗಬೇಕು. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು. ಹೆಗಡೆಯವರಂತಹ ಘನ ವ್ಯಕ್ತಿತ್ವದ ಕುರಿತಾಗಿರುವಂತಹ ಈ ಕೃತಿಯ ಕುರಿತು ಕಿಂಚಿತ್ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಕಲಾ ಅವರಿಗೆ. ಈ ಒಂದು ಸುಂದರವಾದಂತಹ ಪುಸ್ತಕ ಮುಖಪುಟ್ಟನೆ ನಗುಮುಖದ ನಮ್ಮ GM ಹೆಗಡೆಯವರಲ್ಲಿ ಕಾಣ್ತಾ ಇದ್ದಾರೆ. ಇಂತಹ ಈ ಒಂದು ಪುಸ್ತಕದ ಸೊಬಗನ್ನ, ಸಾರವನ್ನ, GM ಹೆಗಡೆ ಅವರ ವಿಮರ್ಶೆಯ ಅನನ್ಯತೆಗಳನ್ನ ಬಹಳ ಸೊಗಸಾಗಿ ಸೂಕ್ಷ್ಮ ವಿಶ್ಲೇಷಣೆಯೊಂದಿಗೆ ನಮ್ಮ ಮುಂದಿಟ್ಟ ತಮ್ಗೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಾವೀಗ ಇವತ್ತಿಡೀ ಕಾರ್ಯಕ್ರಮದಲ್ಲಿ GM ಹೆಗಡೆಯವರನ್ನ ಕೊಂಡಾಟ ಮಾಡ್ತಾ ಇದ್ದೇವೆ. ಒಂದ್ ಸಣ್ಣ ಮಗುವನ್ನ ಹೇಗೆ ಕೊಂಡಾಟ ಮಾಡ್ತೇವೋ ಆ ರೀತಿಯಲ್ಲಿ ಅದಕ್ಕೆ ಅವರು ಯೋಗ್ಯರು ಕೂಡ, ಆ ಕೊಂಡಾಟಕ್ಕೆ ಅವರು ಪಾತ್ರರು ಕೂಡ. GM ಹೆಗಡೆಯವರು ಕನ್ನಡ ಸಾಹಿತ್ಯ ಲೋಕದ ದಣಿವರಿಯದ ಸಂಶೋಧಕ ಮತ್ತು ವಿಮರ್ಶಕರು. ಅದಕ್ಕಿಂತಲೂ ವಿಶೇಷವಾಗಿ ಕನ್ನಡ ವಿಭಾಗದ ಮೇಲೆ ಅತ್ಯಂತ ಒಂದು ಪ್ರೀತಿಯನ್ನ ಇಟ್ಟುಕೊಂಡವರು. ಇಲ್ಲಿ ಡಾಕ್ಟರ್ ಜನಾರ್ದನ್ ಭಟ್ ಅವರು ಕೂಡ ಇದ್ದಾರೆ. ಈ ವಿಭಾಗದ ಮೇಲೆ ಈ ಇಬ್ರು ಮಹಾನ್ ವಿಮರ್ಶಕರು ಅಂತಲೇ ನಾವು ಕರಿಬಹುದು. ಯಾರೇ ವಿದ್ಯಾರ್ಥಿಗಳು ಯಾವುದೇ ಸಂದರ್ಭದಲ್ಲಿ ತಮ್ಮ ಸಂಶಯವನ್ನ ಹೇಳಿಕೊಂಡಾಗ ಒಂದಿಷ್ಟು ಬೇಸರಿಸದೆ ಆ ಸಂಶಯಗಳನ್ನ ಬಹಳ ಪ್ರೀತಿಯಿಂದ ನಿವಾರಿಸುವಂತ ಒಂದು ವಿಶಾಲ ಮನೋಭಾವವುಳ್ಳ ತಮ್ಗೆ ನಿಜವಾಗಿಯೂ ನಾವು ಕಲಾ ಭಾಗವತ್ ಅವರು ಹೇಳಿದ ಹಾಗೆ ನತಮಸ್ತಕರಾಗಿದ್ದೇವೆ. ಸೌಮ್ಯ ಸ್ವಭಾವ, ಅಪ್ರತಿಮ ಪಾಂಡಿತ್ಯ ಮತ್ತು ನಿರಂತರ ಸಾಹಿತ್ಯ ಕೃಷಿಗೆ ಹೆಸರಾದಂತಹ ಡಾಕ್ಟರ್ GM ಹೆಗಡೆ ಅವರು ಧಾರವಾಡದಲ್ಲಿ ದೀರ್ಘಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರ ಸಾಧನೆಯನ್ನ ಪರಿಗಣಿಸಿ ಅವರಿಗೆ ಎಷ್ಟೋ ಪ್ರಶಸ್ತಿ, ಪುರಸ್ಕಾರಗಳು, ಕರ್ನಾಟಕ ರಾಜ್ಯೋತ್ಸವದಂತ ಪುರಸ್ಕಾರಗಳು ಕೂಡ ದೊರೆತಿರುವಂತದ್ದು ಅವರ ಮುಡಿಗೇರಿದೆ. ಆದ್ರೂ ಅವರದ್ದು ಸರಳವಾದಂತ ಒಂದು ವ್ಯಕ್ತಿತ್ವ. ನಮ್ಮಂತಹ ಕಿರಿಯರಲ್ಲಿ ಅವರಿಗೆ ತುಂಬಾ ಪ್ರೀತಿ. ಸರಿ ಹೇಳಿದಾಗೆ ನಾನು ಈಗ್ಲೂ ನೆನಪಿದೆ. ನಾನು ಮತ್ತು ಡಾಕ್ಟರ್ ಜ್ಯೋತಿ ಸತೀಶ್ ಅವರು ಒಂದು ಧಾರವಾಡದ ವಿಶ್ವವಿದ್ಯಾಲಯದ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ವಿಶೇಷವಾಗಿ ಅನಿಸಿದ್ದು, ನಾನು ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗಿದ್ದೇನೋ ಎನ್ನುವ ರೀತಿಯಲ್ಲಿ ಈ ದಂಪತಿ ಕೊಟ್ಟಂತ ಪ್ರೀತಿ ಬಹಳ ಆಪ್ತವಾದಂತದ್ದು. ಈವರೆಗೆ ಈಗಾಗಲೇ ಅವರ ಕೃತಿಗಳ ಬಗ್ಗೆ ನಾವು ಮಾತನಾಡಿದ್ದೇವೆ. ಅವರ ಕೆಲವು ಮಾತುಗಳನ್ನ, ಅವರ ಸ್ವತಃ
ಇವತ್ತು ನಿನ್ನೆ ಯಾರೋ ಕೇಳಿದ್ರು, ಈಗ ಕೊರೋನಾ ಇಲ್ಲ, ನೀವು ಯಾಕೆ ಆನ್ಲೈನ್ ಅಲ್ಲಿ ಪುಸ್ತಕ ಬಿಡುಗಡೆ ಮಾಡ್ತೀರಿ ಅಂತ. ವಿಶೇಷವಾದ ಕಾರಣ ಅಂತ ಹೇಳಿದ್ರೆ ನಮ್ಗೆ ಡಾಕ್ಟರ್ ಜಿ ಎಂ ಹೆಗಡೆ ಅವರ ಉಪಸ್ಥಿತಿ ಬೇಕಾಗಿತ್ತು. ಮತ್ತೆ ಪಾಪ ಮುಂಬೈವರೆಗೆ ಅವರನ್ನ ಕರೆಸಿಕೊಳ್ಳುವಂತ ಒಂದು ಸಾಹಸ ಬೇಡ ಅನ್ನುವ ಕಾರಣಕ್ಕೆ ಅವರ ಉಪಸ್ಥಿತಿಗಾಗಿ ನಾವು ಈ ಒಂದು ಆನ್ಲೈನ್ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಸರ್, ದಯವಿಟ್ಟು ಕೆಲವು ಮಾತುಗಳನ್ನ ಕೇಳುವುದಕ್ಕಾಗಿ ನಾವು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೇವೆ. ವೇದಿಕೆ ನಿಮಗಾಗಿ ಸರ್. ಅನ್ಮಿಟ್ ಮಾಡಿಕೊಳ್ಳಿ ಸರ್ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಶ್ರೇಷ್ಠವಾದ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಂದ್ರ ಸರ್ಕಾರ ಕಳೆದ ಮೇ ತಿಂಗಳಿನಲ್ಲಿ ನನಗೆ ಒಂದು ಪ್ರಶ್ನೆಯನ್ನು ಹಾಕಿತು. ಆಗ ನಾನು ಹೇಳಿದೆ, ಅದು ಮುಂಬೈ ವಿಶ್ವವಿದ್ಯಾಲಯ ನ್ಯಾಕ್ನಲ್ಲಿ A++ ಮೌಲ್ಯಾಂಕನವನ್ನು ಪಡೆದಿದೆ. ಹಾಗೆ ಅತ್ಯುತ್ತಮವಾದ ವಿಭಾಗ ಯಾವುದು ಅಂತ ಕೇಳಿದರೆ ಅದು ಕನ್ನಡ ವಿಭಾಗ ಅಂತ ನಾನು ಹೇಳಿದೆ. ಯಾಕೆ ಅಂತ ಅವರು ಒಂದು ಮರು ಪ್ರಶ್ನೆಯನ್ನು ಹಾಕಿದರು. ನೀವು ಕನ್ನಡದವರಾದ್ರಿಂದ ನಿಮ್ಮ ವಿಭಾಗ ಶ್ರೇಷ್ಠ ಅಂತ ನೀವು ಹೇಳ್ತೀರಾ ಅಂತ ಕೇಳಿದರು. ಇಲ್ಲ, ನನ್ನಲ್ಲಿ ಆ ರೀತಿಯ ಭಾವನೆ ನನ್ನಲ್ಲಿ ಇಲ್ಲ. ಕನ್ನಡ ವಿಭಾಗ ಯಾಕೆ ಶ್ರೇಷ್ಠ ಅಂತಂದ್ರೆ ಅದು ತನ್ನ ಎಲ್ಲ ವಿದ್ಯಾರ್ಥಿಗಳ PhD ಮಹಾಪ್ರಬಂಧಗಳನ್ನು, MPhil ಮಹಾಪ್ರಬಂಧಗಳನ್ನು ಪ್ರಕಟಣೆಗೊಳಿಸಿದೆ. ಅಲ್ಲಿ ಬರುವಂತ MA ವಿದ್ಯಾರ್ಥಿಗಳು ಆನಂತರ ಅವರು ಲೇಖಕರಾಗಿ ಹೊರಗೆ ಬರುತ್ತಿದ್ದಾರೆ ವಿಭಾಗದಿಂದ. ಅಂದ್ರೆ ಒಬ್ಬ ಭಾಷೆಯ ಕಲೀಲು ಅಧ್ಯಯನ ಮಾಡಲು ಬಂದಂತ ವಿದ್ಯಾರ್ಥಿನಿಯರು ಲೇಖಕಿಯರಾಗಿ ಹೊರಗೆ ಬರ್ತಾ ಇರುವಂತಹ ವಿಶ್ವವಿದ್ಯಾಲಯ ಯಾವುದಾದ್ರೂ ದೇಶದಲ್ಲಿ ಇದ್ರೆ ಅದು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಅಂತ ನಾನು ಅಭಿಮಾನದಿಂದ ಹೇಳ್ತೇನೆ. ಯಾಕೆಂದ್ರೆ ತಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ಈಗ ಪೂರ್ಣಿಮಾ ಶೆಟ್ಟಿ ಇರಬಹುದು, ಆ ನಂತರ ಕಲಾ ಭಾಗವತ್ ಇರಬಹುದು, ಹಾಗೆ ಇನ್ನಿತರ ಎಲ್ಲರ ಹೆಸರನ್ನು ನಾನು ಹೇಳ್ತಾ ಹೋಗುವುದಿಲ್ಲ. ಆದ್ರೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಸಾಹಿತ್ಯದ ಬಗ್ಗೆ, ವಿಮರ್ಶೆಯ ಬಗ್ಗೆ, ಸಂಪಾದಿತ ಕೃತಿಗಳ ಬಗ್ಗೆ ಎಲ್ಲ ಸಮೀಕ್ಷೆಯನ್ನ ಬರೆದು MPhil ಪದವಿಯನ್ನ ಪಡೆದಂತ ರೂಪಾ ಕಾರಂಡೆ ಅವರಿಗೆ ನಾನು ಹಾರ್ದಿಕವಾದ ಅಭಿನಂದನೆಗಳನ್ನ ಹೇಳ್ತೇನೆ. ಅವರಿಗೆ ಕೃತಜ್ಞತೆಯನ್ನ ಹೇಳ್ತೇನೆ. ಈ ಮಾರ್ಗದರ್ಶನವನ್ನ ಮಾಡಿದಂತ, ಈ ಮಹಾಪ್ರಬಂಧಕ್ಕೆ ಮಾರ್ಗದರ್ಶನ ಮಾಡಿದಂತ ಡಾಕ್ಟರ್ JN ಉಪಾಧ್ಯಾಯ ಅವರಿಗೂ ಕೂಡ ನಾನು ವಂದನೆಗಳನ್ನು, ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇಂಥ ಒಂದು ಕೆಲಸ ಇದು ಎಲ್ಲ ಆಯ್ತು ಅಂದ್ರೆ ಮುಂಬೈಯಲ್ಲಿ ಆಯ್ತು ಅಂತ ಅನ್ನೋದು ನನಗೆ ತುಂಬಾ ಸಂತೋಷವನ್ನು ಉಂಟು ಮಾಡ್ತದೆ. ಯಾಕೆಂದ್ರೆ ಮುಂಬೈಯಲ್ಲಿ ನಡೆಯುವಷ್ಟು ಸಾಹಿತ್ಯಿಕ ಕಾರ್ಯಕ್ರಮಗಳು, ಕನ್ನಡದ ಕಾರ್ಯಕ್ರಮಗಳು ಭಾರತದ ಎಲ್ಲಿಯೂ ನಡೆಯುವುದಿಲ್ಲ ಅಂತನ್ನೋದು ಕೇವಲ ಅಭಿಮಾನಕ್ಕೆ ಹೇಳುವ ಮಾತಲ್ಲ, ಅದು ನಿಜ ಸಂಗತಿಯೇ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಸಾಕ್ಷಿ ಅಂತಂದ್ರೆ ಈಗಾಗಲೇ ನೀವೇ ಹೇಳಿದ ಹಾಗೆ 120ಕ್ಕೂ ಹೆಚ್ಚು ಕೃತಿಗಳನ್ನ ಒಂದು ವಿಭಾಗ ಯಾವ ಅನುದಾನವಿಲ್ಲದೆ ಯಾರಿಂದಲೂ ಏನನ್ನೂ ಪಡೆದೇ ಅದು ಪ್ರಕಟಗೊಳಿಸುವ ವಿಧಾನವನ್ನು ತೋರಿಸಿಕೊಟ್ಟಿದೆ. ಹಾಗೆ ಉಪಾಧ್ಯಾಯವರು ಕೂಡ ತಮ್ಮ ಖಾಸಗಿ ಪ್ರಕಾಶನದ ಮೂಲಕವಾಗಿ 150ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಣೆ ಮಾಡಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವಂತ ಕೆಲಸ ಅದು ಪ್ರಾಧ್ಯಾಪಕರಿಂದ ಆಗಿದೆ, ವಿದ್ಯಾರ್ಥಿಗಳಿಂದ ಆಗಿದೆ, ಸಾಹಿತಿಗಳಿಂದ ಆಗಿದೆ, ಮುಂಬೈ ಜನತೆಯಿಂದ ಆಗಿದೆ. ಹೀಗಾಗಿ ಎಲ್ಲರೂ ಇದಕ್ಕೆ ಕಾರಣರು. ಅದಕ್ಕಾಗಿ ಹೊರನಾಡಿನಲ್ಲಿ ಒಂದು ಯಾವಾಗಲೂ ಮಿಂಚಿನ ಹೊಳೆಯಾಗಿ ಕಾಣುತ್ತಿರುವಂತ ಈ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಬಗ್ಗೆ ನನಗೆ ಅಪಾರ ಪ್ರೀತಿ ತುಂಬಿಕೊಂಡಿದೆ. ಇದಕ್ಕೆಲ್ಲ ನಿಮ್ಮ ದುಡಿಮೆ, ಪರಿಶ್ರಮ ಮತ್ತು ಓದು ಇವು ಕಾರಣ ಆಗಿದೆ. ನಾನು ನಿಮ್ಮ ಭಾಷಣಕ್ಕೂ ಕೂಡ ಕಲಾ ಭಾಗವತ್ ಅವರು ನನ್ನ ಕೃತಿಯ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು PhD ಅಧ್ಯಯನವನ್ನು ಬೇಗನೆ ಮುಗಿಸ್ಲಿ ಅಂತ ನಾನು ಹೇಳ್ತೇನೆ. ನನಗೆ ಬಹಳ ಆಶ್ಚರ್ಯ ಸಂಗತಿ ಅಂದ್ರೆ ಯಾರ್ಯಾರು PhD ಮಾಡ್ತಾರೆ, MPhil ಮಾಡ್ತಾರೆ, ಅವರು ಧಾರವಾಡಕ್ಕೆ ಬಂದು ನನ್ನನ್ನು ಭೇಟಿಯಾಗಿ ಸಾಹಿತ್ಯ ಚರ್ಚೆಯನ್ನು ಮಾಡಿ ಹೋಗ್ತಾ ಇರೋದು ನನಗೆ ಒಂದು ರೀತಿಯಲ್ಲಿ ಅತೀವ ಸಂತೋಷವನ್ನು ಉಂಟು ಮಾಡ್ತದೆ. ಯಾಕೆ ಅಂತಂದ್ರೆ ನಮ್ಮ ದೊಡ್ಡ ಲೈಬ್ರರಿ ಏನಿದೆ, ಈಗ ಉಪಾಧ್ಯಾಯ ಸರ್ ಹೇಳಿದ ಹಾಗೆ ಬಹಳಷ್ಟು ಒಳ್ಳೆಯ ಸಂಶೋಧನಾ ಸಾಮಗ್ರಿಗಳನ್ನೆಲ್ಲ ನನ್ನ ಮನೆಯ ಗ್ರಂಥಾಲಯ ಹೊಂದಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಈಗ ನಾನೊಂದು
ದೊಡ್ಡದಾದಂತ, ಈಗ ಮೊದಲು ಕೇವಲ ಪತ್ರಿಕೆಗಳಲ್ಲಿ ಲೇಖನಗಳನ್ನ 1-2 ಪುಟ, 3 ಪುಟ, 1 ಪುಟ, 5 ಪುಟ, 10 ಪುಟ ಲೇಖನಗಳನ್ನು ಬರಿತಾ ಇದ್ವಿ. ಈಗ ಸಾವಿರ ಪುಟದ ಪುಸ್ತಕಗಳನ್ನ ಅದನ್ನ ಸಿದ್ಧಪಡಿಸುವಂತ ಕೆಲಸದಲ್ಲಿ ನಾನು ತೊಡ್ಕೊಂಡಿದ್ದೇನೆ. ಹೋದ ವರ್ಷ ಅಮೂರವರ ಸಮಗ್ರ ಬೇಂದ್ರೆ ವಿಮರ್ಶೆಯನ್ನ ಕುರಿತು ಒಂದು ಮಹಾಸಂಪುಟವನ್ನ ತಂದೆವು. ಅದಕ್ಕೂ ಹಿಂದಿನ ವರ್ಷ ಅಲ್ಲಮನ ಮೇಲೆ ಒಂದು ದೊಡ್ಡ ಗ್ರಂಥವನ್ನ ನಾವು ತಂದೆವು. ಈಗ ಮತ್ತೆ 2-3 ಅಂಥದೇ ಒಂದು ಸಾವಿರ ಪುಟಗಳ ಒಂದು ಹೊತ್ತಿಗೆ ಈಗ ತಯಾರು ಮಾಡೋದ್ರೊಳಗೆ ನಾನು ತೊಡ್ಕೊಂಡಿದ್ದೇನೆ. ಇದಕ್ಕೆಲ್ಲ ನಮ್ಮ ಮನೆಯ ಗ್ರಂಥಾಲಯ ನನಗೆ ತುಂಬಾ ಉಪಯೋಗಕ್ಕೆ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇರುವುದರಿಂದ ಅವರಲ್ಲಿ ನಾನು ಒಂದು ಕಳಕಳಿಯ ಮನವಿಯನ್ನ ಮಾಡ್ತೇನೆ. ಏನಂತಂದ್ರೆ, ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ಜೀವನವನ್ನು ನಾವು ಓದಿಗಾಗಿ ತೆರೆದಿಟ್ಟುಕೊಳ್ಳಬೇಕು. ನಾವು ಪ್ರತಿನಿತ್ಯ MA ವಿದ್ಯಾರ್ಥಿಗಳಾಗಿದ್ದಾಗ ಬೆಳಿಗ್ಗೆ 8:30 ಗಂಟೆಗೆ ಗ್ರಂಥಾಲಯ ಅದು ತೆರೆದಿದ್ರೆ ಮತ್ತೆ ರಾತ್ರಿ 10 ಗಂಟೆಗೆ ಅದು ಮುಕ್ತಾಯವಾಗುವವರೆಗೆ ನಾವು ಓದು, ಉಪನ್ಯಾಸ ಇವನ್ನೆಲ್ಲ ಬಿಟ್ಟು ಹೆಚ್ಚು ವೇಳೆಯನ್ನು ಕಳೀತಾ ಇರುವುದು ಗ್ರಂಥಾಲಯದಲ್ಲಿ ಆಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ಯಾರು ಹೆಚ್ಚು ಓದನ್ನ ಮಾಡ್ತಾರೆ, ಹೆಚ್ಚು ಅಭ್ಯಾಸ ಮಾಡ್ತಾರೆ, ಅವರು ಮುಂದೆ ಒಳ್ಳೆಯ ಲೇಖಕರಾಗಿ ಹೊರಹೊಮ್ಮುತ್ತಾರೆ. ಅಂದ್ರೆ ನಮ್ಮ ಓದಿನ ಬಂಡವಾಳದಿಂದಲೇ ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಿಮ್ಮ ಹೆಚ್ಚಿನ ಸಮಯವನ್ನು, ಯಾರು ವಿದ್ಯಾರ್ಥಿಗಳಾಗಿದ್ದಾರೆ ಅವರಲ್ಲಿ ನಾನು ಕಳಕಳಿಯ ಮನವಿ ಮಾಡುವುದೇನು ಅಂತಂದ್ರೆ, ನೀವು ಮೊಬೈಲ್, ದೂರದರ್ಶನ ಈ ಎಲ್ಲ ಹವ್ಯಾಸಗಳನ್ನು, ಹೊರಗಿನ ಹವ್ಯಾಸಗಳನ್ನು ಬಿಟ್ಟು ಕನ್ನಡ ಸಾಹಿತ್ಯದ ಓದು, ಅದು ಒಂದೊಂದು ರಜೆಯಲ್ಲಿ ಒಬ್ಬೊಬ್ಬ ಲೇಖಕನ ಸಮಗ್ರ ಕಾದಂಬರಿಗಳನ್ನು ಓದುದು. ಈಗ ಶಿವರಾಮ್ ಕಾರಂತರ ಎಲ್ಲಾ ಕಾದಂಬರಿಗಳನ್ನು ಒಂದು ರಜೆಯಲ್ಲಿ ಓದು, ಆನಂತರ ಮಾಸ್ತಿಯವರ ಕಥೆಗಳನ್ನೆಲ್ಲ ಒಂದು ರಜೆಯಲ್ಲಿ ಓದುವುದು. ಹೀಗೆ ಬೇರೆ ಬೇರೆ ಲೇಖಕರ ಕೃತಿಗಳನ್ನೆಲ್ಲ ನಾವು ಅದನ್ನ ಸಮಯವನ್ನ ಗೊತ್ತುಪಡಿಸಿಕೊಂಡು ಅದನ್ನ ಓದಿ ಮುಗಿಸುವ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದರಿಂದ ನನಗೆ ಈಗ ಒಳ್ಳೆಯ ಓದು ಮತ್ತು ವಿಮರ್ಶೆಯ ಬರಹಗಳನ್ನ ಕೊಡುವುದಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ಈ ಸಾಹಿತ್ಯದ ಓದು ಒಂದು ಗೀಳಾಗಿ ಯಾವ ವಿದ್ಯಾರ್ಥಿ ಅದನ್ನು ಪಡೆದುಕೊಳ್ತಾನೆ ಅವನು ನಾಳೆ ದಿವಸ ಒಳ್ಳೆಯ ಶ್ರೇಷ್ಠ ಲೇಖಕನಾಗ್ತಾನೆ. ಈಗ ಭೈರಪ್ಪನವರು ತಾವು ತಮ್ಮ ಭಿತ್ತಿ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ. ಅಂದ್ರೆ, ನಾನು ವಿದ್ಯಾರ್ಥಿ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಓದಿದೆ, ಅದು ನನಗೆ ಆನಂತರ ನನಗೆ ಅದು ಫಲ ಕೊಟ್ಟಿತ್ತು. ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟಪಡ್ದೇನೆ ಅದು ಓದನ್ನ ಮಾಡದೆ ಯಾರೂ ದೊಡ್ಡವರಾಗಲಿಲ್ಲ. ಆ ದೃಷ್ಟಿಯಿಂದ ನೀವು ಹೆಚ್ಚು ಹೆಚ್ಚು ಸಾಹಿತ್ಯದ ಅಭ್ಯಾಸವನ್ನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಎರಡನೇದಾಗಿ, ಮುಂಬೈ ವಿಶ್ವವಿದ್ಯಾಲಯದಲ್ಲಿರುವಂತಹ ಪ್ರಾಧ್ಯಾಪಕರು ನಿಮಗೆ ಒಳ್ಳೆಯ ಒಂದು ಮಾರ್ಗವನ್ನ ಹಾಕಿಕೊಟ್ಟಿದ್ದಾರೆ. ಈಗ MPhilಗೆ ಒಂದು ಮಹಾಪ್ರಬಂಧವನ್ನ ಬರೆಯುವುದು, PhDಗೆ ಮಹಾಪ್ರಬಂಧವನ್ನು ಬರೆಯುವುದಲ್ಲದೆ MA ಅಧ್ಯಯನದಲ್ಲಿಯೂ ಕೂಡ ಒಂದು ಪುಸ್ತಕವನ್ನ ಬರೆಯಬೇಕಾದಂತಹ ಒಂದು ಅವಕಾಶವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕಲ್ಪಿಸಿಕೊಟ್ಟಿದ್ದ ಮುಂಬೈ ವಿಶ್ವವಿದ್ಯಾಲಯ. ಇದು ಒಳ್ಳೆಯ ಉಪಕ್ರಮ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಬರವಣಿಗೆಯ ಸ್ಕಿಲ್ ಏನಿದೆ, ಅಂದ್ರೆ ರೈಟಿಂಗ್ ಸ್ಕಿಲ್ ಅನ್ನ ನಾವು ಕಲಿತ್ಕೊಳ್ಳದೆ ಇದ್ರೆ ಮುಂದೆ ನಾವು ಲೇಖಕರಾಗ್ಲಿಕ್ಕೆ ಆಗುವುದಿಲ್ಲ. ಎಷ್ಟು ನೀವು ಓದ್ತೀರಿ ಅದಕ್ಕಿಂತ ಹೆಚ್ಚು ನೀವು ಬರವಣಿಗೆಯನ್ನ ಮಾಡಬೇಕು. ಬೇಕನೇನು ಆಂಗ್ಲ ಪ್ರಬಂಧಕಾರ ಹೇಳ್ತಾನೆ, ಏನ್ ಹೇಳ್ತಾನೆ? ರೀಡಿಂಗ್ ಮೇಕ್ಸ್ ಎ ಗುಡ್ ಮ್ಯಾನ್, ಕಾನ್ಫರೆನ್ಸ್ ಮೇಕ್ಸ್ ಎ ರೆಡಿ ಮ್ಯಾನ್, ರೈಟಿಂಗ್ ಮೇಕ್ಸ್ ಎನ್ ಎಕ್ಸಾಕ್ಟ್ ಮ್ಯಾನ್ ಅಂತ. ಅಂದ್ರೆ ಓದು ಮನುಷ್ಯನನ್ನು ಒಳ್ಳೆಯ ಮನುಷ್ಯನನ್ನಾಗಿ ರೂಪಿಸ್ತದೆ. ಎರಡನೇದಾಗಿ, ಓದಿದ್ದನ್ನು ಅವನನ್ನ ಒಳ್ಳೆಯ ಸಿದ್ಧ ಭಾಷಣಕಾರನಾಗಿ, ವಿವೇಚಕನಾಗಿ, ವಿವೇಕವಂತನಾಗಿ ಅವನನ್ನ ರೂಪಿಸ್ತದೆ. ಕೊನೆಗೆ ಪರಿಪೂರ್ಣ ಮನುಷ್ಯನಾಗುವುದು ಯಾವಾಗ ಅಂತಂದ್ರೆ ಅವನು ಬರವಣಿಗೆಯಲ್ಲಿ ಓದಿದ್ದನ್ನ ತಂದಾಗ. ಹಾಗೆ ಓದು, ಸಂವಾದ ಮತ್ತು ಬರವಣಿಗೆ ಈ ಮೂರೂ ಕೂಡ ನಮ್ಮ ಚಟುವಟಿಕೆಯ ಭಾಗವಾಗಿ ಬೆಳೆದುಕೊಂಡು ಬಂದಾಗ ಮಾತ್ರ ನಾವು ಶ್ರೇಷ್ಠವಾದ ಸಾಹಿತ್ಯ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕನ್ನಡ ಸಾಹಿತ್ಯದ ಶ್ರೇಷ್ಠತೆಯನ್ನು ಗಮನದಲ್ಲಿಟ್ಟುಕೊಂಡು ಉತ್ತಮ ಕೃತಿಗಳ ಅಭ್ಯಾಸ ಅದು ನೀವು ಮಾಡ್ರಿ ಅಂತ ನಾನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಗೆ ಬರವಣಿಗೆಯನ್ನು ಕೂಡ ನೀವು
ಒಂದು ಹವ್ಯಾಸವಾಗಿ ಅದನ್ನು ತೆಗೆದುಕೊಳ್ಳದೆ ಒಂದು ಪ್ರವೃತ್ತಿಯಾಗಿ ನಾವು ಅದನ್ನ ಬೆಳೆಸಿಕೊಳ್ಳಬೇಕಾಗ್ತದೆ. ನಾವು ಈಗ ಅದನ್ನ ಹವ್ಯಾಸ ಅಂತ ಇಟ್ಕೊಂಡಿಲ್ಲ. ಎಲ್ಲರೂ ನನಗೆ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ನಿವೃತ್ತರಾಗಿದ್ದೀರಿ, ಇನ್ನೇನಿದೆ ಅಂತ. ಇಲ್ಲ, ನಮ್ಮ ನಿವೃತ್ತರಾದ ನಂತರವೇ ನಮ್ಮ ಕೆಲಸ ಪ್ರಾರಂಭ ಆಗ್ತದೆ. ಯಾಕೆಂದ್ರೆ ನಾವು ಪುಸ್ತಕಗಳನ್ನು ಬರೆಯುವುದು, ಓದುವುದು, ಮತ್ತೆ ಮತ್ತೆ ಹೊಸ ಹೊಸ ಓದನ್ನ ನಡೆಸುವುದು, ಯೋಜನೆಗಳನ್ನ ಮಾಡುವುದು, ಅದೆಲ್ಲ ಕೆಲಸ ಇದೆ. ಈಗ ಉಪಾಧ್ಯಾಯ ಸರ್ ನೋಡಿ, ಅವರು ಮುಂಬೈ ಬಿಟ್ಟು ಯಾವ ವಿಶ್ವವಿದ್ಯಾಲಯಕ್ಕೂ ಕೂಡ ಅವರು PhD ವೈವಾಕ್ಕಾಗಲಿ ಅಥವಾ ಯಾವುದೇ ಉಪನ್ಯಾಸಗಳಿಗಾಗಲಿ ಯಾವುದಕ್ಕೂ ಅವರು ಹೋಗುವುದಿಲ್ಲ. ಯಾಕೆ ಅಂತಂದ್ರೆ ಮುಂಬೈ ನನ್ನ ಕರ್ಮಭೂಮಿ, ನಾನು ನನ್ನ ವಿಭಾಗವನ್ನ ಬೆಳೆಸಬೇಕು, ನಾನು ಇದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನನ್ನ ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕು. ಈ ಒಂದು ಕಳಕಳಿ, ಈ ಒಂದು ಪ್ರೀತಿ, ಈ ಒಂದು ಉತ್ಸಾಹ, ಈ ಒಂದು ಪರಿಶ್ರಮ, ಇದರಿಂದ ಅವರು ಈ ವಿಭಾಗವನ್ನ ಅದನ್ನ ದೊಡ್ಡದಾಗಿ ಬೆಳೆಸಿದ್ದಾರೆ. ಆ ದೃಷ್ಟಿಯಿಂದ ಅವರು ಎಲ್ಲಿಯೂ ಹೋಗಲಿಲ್ಲ. ತಮ್ಮ ಊರಿಗೂ ಕೂಡ ಅವರು 4 ವರ್ಷ 5 ವರ್ಷಕ್ಕೆ ಯಾವಾಗಲೂ ಒಮ್ಮೆ ಹೋಗಿದ್ದಿದೆ. ಅಂದ್ರೆ ಅಷ್ಟು ವಿದ್ಯಾರ್ಥಿಗಳಿಗಾಗಿ ತ್ಯಾಗ ಮಾಡುವಂತ ಪ್ರಾಧ್ಯಾಪಕರು ಈ ಕಾಲದಲ್ಲಿ ಬಹಳ ಅಪರೂಪ ಅಂದೇ ನಾನು ಭಾವಿಸ್ತೇನೆ. ಹಾಗೆ ಉಪಾಧ್ಯಾಯ ಸರ್ ನಿಮ್ಮೆಲ್ಲರ ಜೊತೆಯಲ್ಲಿ ಇರುವುದರಿಂದ ನೀವು ನಿರಂತರವಾಗಿ ಸಾಹಿತ್ಯ ಚರ್ಚೆ, ಸಂವಾದ, ಸಂಕಥನ ಇವುಗಳನ್ನೆಲ್ಲ ನಿರಂತರವಾಗಿ ಮಾಡ್ತಾ ಇರುವುದು ನನಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ನಾನು ಒಬ್ಬ ಸಾಹಿತ್ಯದ ಪ್ರಾಧ್ಯಾಪಕನಾಗಿ ಮತ್ತು ಒಬ್ಬ ಲೇಖಕನಾಗಿ, ಒಬ್ಬ ವಿಮರ್ಶಕನಾಗಿ ಕನ್ನಡವನ್ನ ಇವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವುದಿದೆ. ಯಾಕೆಂದ್ರೆ ಕನ್ನಡ ನಾಡಿನಲ್ಲಿ ಕನ್ನಡ ಶಾಲೆಗಳೆಲ್ಲ ಮುಚ್ಚಿ ಹೋಗ್ತಾ ಇವೆ. ಮತ್ತೆ ಕನ್ನಡ ಅಧ್ಯಾಪಕರ ನೇಮಕಾತಿ ಆಗ್ತಾ ಇಲ್ಲ. ಕನ್ನಡ ಅನೇಕ ಹೋರಾಟಗಳನ್ನು ಎದುರಿಸುವಂತಹ ಸಂದರ್ಭ ಬಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪುಸ್ತಕ ಸಂಸ್ಕೃತಿಯೇ ನಾಶ ಆಗ್ತಾ ಇದೆ. ಇಂಥ ಒಂದು ಸಂಕೀರ್ಣವಾದ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದನ್ನೆಲ್ಲ ಬದಲಾವಣೆ ಮಾಡುವುದು ಹೇಗೆ, ಅಥವಾ ಒಂದು ದೊಡ್ಡ ಗೋಕಾಕ್ ಚಳುವಳಿ ಅಂತ ಒಂದು ದೊಡ್ಡ ಹೋರಾಟ ಕನ್ನಡ ನಾಡಿನಲ್ಲಿ ಆಗ್ಬೇಕಾದದ್ದಿದೆಯೋ ಏನೋ ನನಗೆ ಅನಿಸ್ತಾ ಇದೆ. ಹಾಗೆ ಈ ಒಂದು ಪರಿಸರ ಏನಿದೆ ಅದು ಒಂದು ರೀತಿಯಲ್ಲಿ ಪೂರಕವಾದ ವಾತಾವರಣವನ್ನ ಒಬ್ಬ ಸಾಹಿತಿಗಳಿಗೆ ಅದು ನಿರ್ಮಾಣ ಮಾಡ್ತಾ ಇಲ್ಲ. ಪುಸ್ತಕ ಸಗಟು ಕರಿದು ನಿಂತದ್ರಿಂದ ಪುಸ್ತಕ ಸಂಸ್ಕೃತಿ ಹಾಗೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ ಅಂತ ನಾನು ಭಾವಿಸ್ತೇನೆ. ಇವೆಲ್ಲವೂ ಬದಲಾವಣೆ ಆಗ್ಬೇಕಾದಂತ ಅಗತ್ಯ ಇದೆ. ಇವೆಲ್ಲವುಗಳ ಮಧ್ಯೆ ಓದು, ಬರಹ ಮತ್ತು ಈ ರೀತಿಯ ಆನ್ಲೈನ್ ಮೂಲಕವಾಗಿ ಆದರೂ ಕೂಡ ಎಲ್ಲರನ್ನೂ ಒಂದು ಮುಕ್ತವಾಗಿ ಸಂವಾದ ನಡೆಸುವಂತ, ಸಂಕಥನ ನಡೆಸುವಂತ ಸಂದರ್ಭ ಮತ್ತೆ ಮತ್ತೆ ಒದಗಿ ಬರಲಿ ಅಂತ ನಾನು ಭಾವಿಸ್ತೇನೆ. ಸಾಹಿತ್ಯದ ಯಾವ ವಿಷಯಕ್ಕೆ ಸಂಬಂಧಪಟ್ಟು ನಿಮಗೆ ಸಂದರ್ಭ ಗ್ರಂಥಗಳು ಬೇಕಾಗಿರಬಹುದು, ಸಂದರ್ಭ ಲೇಖನಗಳು ಬೇಕಾಗಿರ್ಬಹುದು, ಅಥವಾ ಸಾಹಿತ್ಯ ಸಂವಾದ ಚರ್ಚೆ ಮಾಡುವುದಿರಬಹುದು, ನನಗೆ ನೀವು ಯಾವಾಗಲೂ ನೀವು ಕರೆ ಮಾಡಿದರೆ ನಾನು ನಿಮ್ಮ ಜೊತೆಯಲ್ಲಿ ನಾನು ಆ ಕೆಲಸ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ನಿಮಗೆ ಬೇಕಾದಂಥ ಸಾಮಗ್ರಿಗಳನ್ನು, ಸಂಶೋಧನಾ ಸಾಮಗ್ರಿಗಳನ್ನು ನಾನು ಒದಗಿಸಿಕೊಡ್ತೇನೆ ಮತ್ತು ನಿಮ್ಮ ಬದುಕು ಉಜ್ವಲವಾಗುವಂತೆ ನಾನು ಆರೈಕೆಗಳನ್ನು ಮಾಡ್ತಾ, ಈ ದಿವಸ ನನಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುಂಬಾ ಶ್ರಮ ಪಟ್ಟಂತ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರಿಗೆ ಮತ್ತು ರೂಪಾ ಕಾರಂಡೆ ಅವರಿಗೆ ನಾನು ಅಭಿನಂದನೆಗಳನ್ನು ತಿರುವಂದಾವರ್ತಿ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಮತ್ತೊಮ್ಮೆ ನಿಮ್ಮ ಜೊತೆಯಲ್ಲಿ ನಾನು ಈ ಬಗ್ಗೆ ಸಂವಾದವನ್ನು ನಡೆಸ್ತೇನೆ. ನನ್ನ ಬಗ್ಗೆ ನೀವು ಇಷ್ಟೆಲ್ಲ ಪ್ರೀತಿ ತೋರಿದ್ರಿಂದ ಹೃದಯ ತುಂಬಿ ಬಂದಿದೆ. ಯಾವಾಗಲೂ ನಮಗೆ ಹೃದಯ ತುಂಬಿ ಬಂದಾಗ ಮಾತು ಮೌನವನ್ನ ಧರಿಸ್ತದಂತೆ. ಹಾಡು ಹಳೆಯದಾದರೇನು ಭಾವನವನವೀನ ಅಂತ ಶಿವರುದ್ರಪ್ಪನವರು ಹೇಳಿದ ಹಾಗೆ ನಮ್ಮ ಮನಸ್ಸಿನ ಭಾವನೆಗಳೆಲ್ಲ, ಹಳೆಯ ನೆನಪುಗಳೆಲ್ಲ ಮತ್ತೆ ಮತ್ತೆ ಕೆದಕಿ ಬರ್ತದೆ. ಮುಂಬೈ ವಿಶ್ವವಿದ್ಯಾಲಯದ ಈ ಪ್ರೀತಿ, ಆದರ ಮತ್ತು ಸಾಹಿತ್ಯದ ಒಂದು ಸಂವರ್ಧನೆಯಲ್ಲಿ ಅದು ಮಾಡ್ತಾ ಇರುವಂಥ ಕಾರ್ಯಗಳು, ಅದು ನಮ್ಮ ಕನ್ನಡಕ್ಕೆ ಒಂದು ಮಾದರಿಯ ಒಂದು ವಿಭಾಗ ಆಗಿ ಬೆಳೆದಿರುವುದು ಇಡೀ ಕರ್ನಾಟಕಕ್ಕೆ ಹೆಮ್ಮೆಯನ್ನು ಉಂಟು ಮಾಡ್ತದೆ, ಭಾರತಕ್ಕೆ ಹೆಮ್ಮೆಯನ್ನು ಉಂಟು ಮಾಡ್ತದೆ. ಈ ವಿಭಾಗದ ಶ್ರೇಯಸ್ಸಿನಲ್ಲಿ ದುಡಿಯುತ್ತಿರುವಂತ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ವಂದನೆಗಳು. ಧನ್ಯವಾದಗಳು ಸರ್.
ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಂತ ಪುಟ್ಟ ಗೂಡಿನ ಮೇಲೆ ತಾವಿಟ್ಟಂತ ಅಭಿಮಾನ ನಿಜಕ್ಕೂ ನಾವು ಭಾವುಕರಾಗಿದ್ದೇವೆ. ಆ ಪ್ರೀತಿ ಪಡೆದಂತ ನಾವು ನಿಜಕ್ಕೂ ಧನ್ಯರು ಅಂತ ಭಾವಿಸ್ತೇವೆ. ಇವತ್ತು ಒಂದು ಲೇಖಕರಾಗಿ ಬೆಳಿಬೇಕಾದ್ರೆ ಆ ಓದು, ಅದರ ಸಂವಾದ ಜೊತೆಯಲ್ಲಿ ಬರವಣಿಗೆ ಯಾವ ರೀತಿಯಲ್ಲಿ ನಾವು ರೂಢಿಸಿಕೊಳ್ಬೇಕು ಎನ್ನುವಂಥದ್ದು ನಿಜವಾಗಿ ನಮ್ಮದೊಂದು ಮಾಲಿಕೆ ಇದೆ. ಆ ಮಾಲಿಕೆಗೆ ಇವತ್ತಿನ ತಮ್ಮ ಮಾತು ಕೂಡ ಅದು ಸೇರ್ಪಡೆಯಾದರ ಹಾಗೆ ಆಗಿದೆ. ತಮ್ಮ ಈ ಒಂದು ಮಾರ್ಗದರ್ಶನ, ಸಲಹೆ, ಸೂಚನೆಗಳು ನಿರಂತರವಾಗಿ ಕನ್ನಡ ವಿಭಾಗದ ವಿದ್ಯಾರ್ಥಿಗಳ ಮೇಲೆ ಹರಿದು ಬರ್ತಾ ಇರಲಿ ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ತಮ್ಗೆ ಹೃದಯಂತರಾಳದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಾವೀಗ ಲೇಖಕರ ಮಾತಿನತ್ತ ತೆರಳೋಣ. ಒಂದೊಂದು ಅಕ್ಷರಗಳ ಹಿಂದೆಯೂ ಆ ಲೇಖಕನ ಕನಸು ಮತ್ತು ಶ್ರಮ ಇರ್ತದೆ. ತಾನು ಎಂಫಿಲ್ ಪದವಿಯನ್ನ ಪಡಿಬೇಕು ಎನ್ನುವಂತ ಒಂದು ಅಭಿಲಾಷೆಯಿಂದ ರೂಪಾ ಕಾರಂಡೆ ಅವರು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗಕ್ಕೆ ಬಂದು ಸರ್ ಅವರನ್ನ ಭೇಟಿ ಮಾಡಿದಾಗ ಸಂಶೋಧನೆಗಾಗಿ ಅವರು ಸೂಚಿಸಿದಂತ ವಿಷಯ ಡಾಕ್ಟರ್ ಜಿ ಎಂ ಹೆಗ್ಡೆ ಅವರ ಕುರಿತು ಅವರು ಬಹಳ ಪ್ರೀತಿಯಿಂದಲೇ ಆ ವಿಷಯವನ್ನ ಆರಿಸಿ ಅವರ ವಿಮರ್ಶೆಗಳ ಕುರಿತ ಅಧ್ಯಯನವನ್ನ ಮಾಡಿದ್ದಾರೆ. ಅದಕ್ಕೆ ಸಮರ್ಥವಾದಂತಹ ಮಾರ್ಗದರ್ಶನ ಗುರುಗಳಿಂದ ದೊರೆತಿರುವಂತದ್ದು ಅವರ ಭಾಗ್ಯ. ಇದೀಗ ಎಂಫಿಲ್ ಪದವಿಯೊಂದಿಗೆ ಅದು ಕೃತಿ ರೂಪದಲ್ಲಿ ಸುಂದರವಾಗಿ ಹೊರಗೆ ಬಂದಿದೆ, ನಮ್ಮೆಲ್ಲರ ಕೈಯಲ್ಲಿದೆ ಅನ್ನುವಂಥದ್ದು ಬಹಳ ಸಂತೋಷ. ರೂಪಾ ಅವರು ಅನೇಕ ಪತ್ರಿಕೆಗಳಲ್ಲಿ, ವಿಶೇಷವಾಗಿ ಕರ್ನಾಟಕ ಮಲ್ಲ ಪತ್ರಿಕೆಗಳಲ್ಲಿ ಕತೆ ಕವಿತೆಗಳನ್ನ ಬರ್ತಾ ಇದ್ದಾರೆ. ಅಂದ್ರೆ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಅದಕ್ಕೆ ಮಹತ್ವದ ಕೊಡುಗೆಯಾಗಿದ್ದು ಇವತ್ತು ಕನ್ನಡ ಸಾಹಿತ್ಯ ವಿಮರ್ಶೆಗೆ ಡಾಕ್ಟರ್ ಜಿ ಎಂ ಹೆಗ್ಡೆ ಅವರ ಕೊಡುಗೆ ಎನ್ನುವಂತ ಕೃತಿ ಸೇರಿಕೊಂಡಿದೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ, ಮುಂಬೈ ಕನ್ನಡಿಗರ ಪರವಾಗಿ, ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವರ ಕೆಲವು ಮಾತುಗಳಿಗಾಗಿ ನಾನು ವಿನಂತಿಸ್ತಾ ಇದ್ದೇನೆ. ರೂಪಾ ಅವರು. ಎಲ್ರಿಗೂ ನಮಸ್ಕಾರ. ಮೇಡಮ್ ಆವಾಜ್ ಬರ್ತಾ ಇದೆ ನಮ್ದು? ಕೇಳ್ತದೆ. ಆಯ್ತು. ಒಂದ್ ಮಾತಿದೆ, ಹಣಿ ಅಕ್ಕಿ ಕಲ್ತ್ ಬಂದ್ರ ಹಡದ ತಾಯಿಗೂ ಸಿಗಲ್ಲಂತ. ಅಂದಾಗೆ ಪ್ರತಿಯೊಂದಕ್ಕೂ ಒಂದು ಸಮಯ ಕೂಡಿ ಬರಬೇಕು. ಅದು ಈಗ ಬಂತು. ಬಹುದಿನಗಳಿಂದ ನಿರೀಕ್ಷೆಯಲ್ಲಿರುವ ಈ ಶುಭ ದಿನ ಇಂದು ಬಂದೇ ಬಿಟ್ಟಿತ್ತು. ಅದಕ್ಕಾಗಿ ನನಗೆ ತುಂಬಾ ಸಂತೋಷವಾಗುತ್ತಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕೃತಿ ಬಿಡುಗಡೆಗೊಳಿಸಿದ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಅವರಿಗೆ ಅನಂತ ಧನ್ಯವಾದಗಳು ಸಲ್ಲಿಸುತ್ತೇನೆ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಕೃತಿ ಬಿಡುಗಡೆಯ ಕಾರ್ಯಕ್ರಮದ ವೇದಿಕೆಯನ್ನು ಕಲ್ಪಿಸಿಕೊಟ್ಟದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಕನ್ನಡ ಸಾಹಿತ್ಯ ವಿಮರ್ಶೆಗೆ ಡಾಕ್ಟರ್ ಜಿ.ಎಂ. ಹೆಗಡೆ ಅವರ ಕೊಡುಗೆ ಇದು ನನ್ನ ಎಂಫಿಲ್ ಸಂಪ್ರಬಂಧವಾಗಿದೆ. ಎಂಎ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗಕ್ಕೆ ಭೇಟಿ ನೀಡಿದಾಗ ಅಲ್ಲಿಯ ಪರಿಸರವನ್ನು ಕಂಡು ಬೆರಗಾದೆ. ಕನ್ನಡ ವಿಭಾಗ ಪ್ರವೇಶಿಸಿದಂತೆ ಉತ್ಸವ ಮೂರ್ತಿಯಾಗಿ ಹಲವಾರು ವಿದ್ಯಾರ್ಥಿಗಳಿಗೆ ಜ್ಞಾನಧಾರೆಯನ್ನು ಎರೆಯುತ್ತಿರುವ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಅವರ ಭೇಟಿ ನನಗೆ ತುಂಬಾ ಖುಷಿ ಕೊಟ್ಟಿತು. ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡು ನನ್ನ ಎಂಎ ಅಂಕಗಳ ಬಗ್ಗೆ ವಿಚಾರಿಸಿ ಎಂಫಿಲ್ ಅಧ್ಯಯನಕ್ಕೆ ಅವಕಾಶವಿದೆ ಎಂದು ಹೇಳಿ ನಾಡಿನ ಹಿರಿಯ ವಿಮರ್ಶಕ ಡಾಕ್ಟರ್ ಜಿ.ಎಂ. ಹೆಗಡೆ ಅವರ ಬಗ್ಗೆ ಇನ್ನೂ ಅಧ್ಯಯನ ನಡೆದಿಲ್ಲ, ಇದರ ಬಗ್ಗೆ ಮಾಡಿ ಎಂದು ವಿಷಯ ಸೂಚಿಸಿದರು. ಅದರ ನಂತರ ನನ್ನ ತಳಮಳದ ಮಧ್ಯೆ ನನಗೆ ವಿನಯತೆಯಿಂದ ವಿಮರ್ಶೆ ಮಾಡುವ ಬಗೆ ಹೇಗೆ, ಬರೆಯುವುದು ಹೇಗೆ, ಇವೆಲ್ಲದರ ಬಗ್ಗೆ ಸೂಕ್ಷ್ಮವಾಗಿ ವಿವರಿಸಿ ನನ್ನ ಕೈಯಿಂದ ಅಧ್ಯಯನವನ್ನು ಪೂರ್ಣಗೊಳಿಸಿರುವುದಲ್ಲದೆ ಅದನ್ನು ಕೃತಿ ರೂಪದಲ್ಲಿ ತಂದು ಬಿಡುಗಡೆಗೊಳಿಸುವವರೆಗೂ ನನ್ನ ಕೈ ಬಿಡದೆ ಮಾರ್ಗದರ್ಶಕರಾಗಿ ಮುನ್ನುಡಿ ಬರೆದುಕೊಟ್ಟ ನನ್ನ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ಅಧ್ಯಯನ ಸಂದರ್ಭದಲ್ಲಿ ಕಾಲಕ್ಕೆ ಬೇಕಾದ ಮಾಹಿತಿ ಪುಸ್ತಕಗಳನ್ನು ಕೊಟ್ಟು ಸಹಕರಿಸುವುದಲ್ಲದೆ ಧಾರವಾಡಕ್ಕೆ ಹೋದಾಗಲೆಲ್ಲ ಅಕ್ಕರೆಯಿಂದ ಬರಮಾಡಿಕೊಂಡು ಮನೆ ಮಗಳಂತೆ ಉಪಚರಿಸಿದ ಅಮ್ಮ ಸರಸ್ವತಿ ಹೆಗಡೆ ಮತ್ತು ಡಾಕ್ಟರ್ ಜಿ.ಎಂ. ಹೆಗಡೆ ಅವರಿಗೆ ಅನಂತ ಧನ್ಯವಾದಗಳು ಅರ್ಪಿಸುತ್ತೇನೆ. ಮೇಡಮ್ ಮತ್ತೆ ಸರ್ ಹೇಳಿದ ಹಾಗೆ ಈಗಲೂ ಸಹ ಹೋದಾಗೆ ಅದು ತವ್ರ ಮನೆ ವಾತಾವರಣನೇ ಅನ್ಸುತ್ತೆ ಅಲ್ಲಿ ಹೋದ್ಮೇಲೆ. ಮತ್ತೆ ಈಗ ಯಾವಾಗಾದ್ರೂ ಫೋನ್ ಮಾಡಿದ್ರೆ ಯಾವಾಗ ಬರ್ತಾ ಇದ್ದೀರಾ ಧಾರವಾಡಕ್ಕೆ, ಮೊದಲ ಪ್ರಶ್ನೆ ಅದೇ ಇರುತ್ತೆ ಸರ್ದು. ನನ್ನಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಹೆಚ್ಚಿಸಿದ ಹಿರಿಯ ಸಾಹಿತಿ ಕರ್ನಾಟಕ ಮಲ್ಲ ಉಪಸಂಪಾದಕರಾದ ಅಣ್ಣ ಶ್ರೀನಿವಾಸ್ ಜೋಕಟ್ಟೆ ಮತ್ತು ವೈನಿ ಜಯಲಕ್ಷ್ಮಿ ಜೋಕಟ್ಟೆ ಅವರಿಗೆ ಅನಂತ ವಂದನೆಗಳು. ಈಗ ವೈನಿ ಇಲ್ಲ, ಅದು ನಮ್ದು.
ಕನ್ನಡ ಮಾತೆಯ ರಸವನ್ನು ಆಸ್ವಾದಿಸಲು ನನ್ನಲ್ಲಿ ಉತ್ಸಾಹ ಹುಟ್ಟಿಸಿ ಕನ್ನಡ ಶಾಲೆಗೆ ದಾಖಲು ಮಾಡಿದ ಅಜ್ಜಿ ಮಹಾದೇವಿ ಹರಳಯ್ಯ, ನನ್ನ ಜನ್ಮದಾತರಾದ ತಂದೆ ಬಸವರಾಜ್ ಸಂಗೋಳಿ, ತಾಯಿ ಇಂದುಬಾಯಿ ಸಂಗೋಳಿ, ಸಹೋದರರಾದ ರಾಕೇಶ್ ಸಂಗೋಳಿ, ರಾಜೇಂದ್ರ ಸಂಗೋಳಿ, ಅತ್ತಿಗೆ ಸ್ವಾತಿ ಸಂಗೋಳಿ, ಸಹೋದರಿಯರಾದ ರೇಣುಕಾ ಹರಳಯ್ಯ, ಶಿಲ್ಪಾ ಹಗರಗುಂಡ್ಗಿ, ಭಾವನವರಾದ ಲಕ್ಷ್ಮಣ್ ಹರಳಯ್ಯ, ವಿನೋದ್ ಹಗರಗುಂಡ್ಗಿ, ಅತ್ತೆ ಲಕ್ಷ್ಮೀ ಕಾರಂಡೆ, ನಾದ್ನಿಯರಾದ ಜ್ಯೋತಿ ಜೇವರ್ಗಿ, ಕಾಂಚನ್ ಶರ್ಮಾ ಹಾಗೂ ಕಾಲೇಜು ಶಿಕ್ಷಣ ನೀಡಿದ ಗುರುಗಳಾದ ಬಿಬಿ ಪೂಜಾರಿ ಅವರಿಗೆ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಅಧ್ಯಯನದ ಸಂದರ್ಭದಲ್ಲಿ ಸಹಕರಿಸಿದ ವಿಭಾಗದ ಗೆಳತಿಯರಿಗೆ ಮತ್ತು ಮುಂಬೈ ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿ ಕೊಟ್ಟು ಎಂಫಿಲ್ ಅಧ್ಯಯನ ಪ್ರವೇಶಿಸಲು ಕಾರಣಕರ್ತರಾದ ಡಾಕ್ಟರ್ ದುರ್ಗಪ್ಪ ಕೋಟೆಯವರು ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸುತ್ತೇನೆ. ಮಚ್ಚಿಗಾರ್ ಸಮಾಜ ಸೇವಾ ಸಂಘ ಮುಂಬೈ ಸದಸ್ಯ ಬಾಂಧವರಿಗೆ ನನ್ನ ವಂದನೆಗಳು ಸಲ್ಲಿಸುತ್ತೇನೆ. ನನ್ನನ್ನು ಪ್ರತಿ ಹೆಜ್ಜೆಗೂ ಸಹಕರಿಸಿದ ನನ್ನ ಬಾಳ ಸಂಗಾತಿ ಶ್ರೀ ಹರೇಶ್ ಕಾರಂಡೆ ಹಾಗೂ ಮುದ್ದಿನ ಮಕ್ಕಳಾದ ಮಗ ಕುನಾಲ್, ಮಗಳು ಮಿಷ್ಕಾ ಇವರಿಗೆ ನನ್ನ ವಂದನೆಗಳು. ಮುತ್ತು ಪೋಣಿಸಿದ ಸರಮಾಲೆಯ ಹಾಗೆ ತಮ್ಮ ಮಿಟ್ಟ ಮಿಟ್ಟ ಮಾತಿನಿಂದ ಸಭಿಕರೆಲ್ಲರನ್ನು ಹಿಡಿದಿಟ್ಟ ಇಂದಿನ ಕಾರ್ಯಕ್ರಮದ ನಿರೂಪಕಿ ಡಾಕ್ಟರ್ ಪೂರ್ಣಿಮಾ ಸುಧಾಕರ್ ಶೆಟ್ಟಿ, ಸೊಗಸಾಗಿ ಕೃತಿ ಪರಿಚಯ ಮಾಡಿದ ಕಲಾ ಭಾಗವತ್, ತಾಂತ್ರಿಕ ಸಹಾಯ ಮಾಡಿದ ವಿದ್ಯಾ ರಾಮಕೃಷ್ಣ, ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ ಡಾಕ್ಟರ್ GM ಹೆಗಡೆ, ದೂರದ ಊರಿಂದ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡ ತಮ್ಮೆಲ್ಲರಿಗೂ, ನನ್ನ ಆತ್ಮೀಯ ಬಂಧು ಬಳಗದವರಿಗೂ, ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ನನ್ನ ಕನ್ನಡ ಸಾಹಿತ್ಯ ಆಸಕ್ತಿಗೆ ಪ್ರೋತ್ಸಾಹಿಸುತ್ತಿರುವ ಮುಂಬೈ ಕನ್ನಡಿಗರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇದಲ್ಲದೆ ಮತ್ತೆ ಯಾರ್ಯಾರ ಹೆಸರು ಬಿಟ್ಟೋಗಿದೆ ದಯವಿಟ್ಟು ಕ್ಷಮಿಸಿ, ಎಲ್ಲರ ಹೆಸರು ಹೇಳಿಕ್ ಆಗುದಿಲ್ಲ. ಇಲ್ಲಿ ವಿ ಜನಾರ್ದನ್ ಭಟ್ ಅವರಿದ್ದಾರೆ, ಶ್ರೀ ಚುಕ್ಕೆಟ್ಟ ಇದ್ದಾರೆ, ಇನ್ನು ತುಂಬಾ ಜನ ಇದ್ದಾರೆ, ಎಲ್ಲರ ಹೆಸರು ಹೇಳಿಕ್ ಆಗುದಿಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಅದೇ ರೀತಿ ಅಭಿನಂದನೆಗಳು ರೂಪಾ ಸಂಗೊಳ್ಳಿ ಅವರಿಗೆ. ಬಹುಶಃ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವ ಸಂದರ್ಭ. ಸರಿ, ಏನಾದ್ರು ಮಾತಾಡ್ಲಿಕ್ಕಿದೆಯಾ? ಹಿರಿಯ ವಿಮರ್ಶಕ, ಸೃಜನ ಮತ್ತು ಸೃಜನೇತರ ಎರಡೂ ಕ್ಷೇತ್ರಗಳಲ್ಲಿ ಅಪಾರವಾದ ಕೆಲಸವನ್ನು ಮಾಡಿರುವ, 10ಕ್ಕೂ ಹೆಚ್ಚು ಕೃತಿಗಳನ್ನ ರಚನೆ ಮಾಡಿರುವಂತಹ ಜನಾರ್ದನ್ ಭಟ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ಅವರ ಕೃತಿಗೂ ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ನಡೆದಿದೆ ಅಂತ, ಬಿಡುಗಡೆ ಆಗಿದೆ ಅಂತ ಗೊತ್ತಾಗುತ್ತೆ. ಬಹಳ ಅಭಿಮಾನದ ಸಂಗತಿ ಅಂತ ಹೇಳಿದ್ರೆ ವಿಭಾಗದ ಅನೇಕ ಮಹತ್ವದ ಮಹಾಪ್ರಬಂಧಗಳು ವಿಶ್ವವಿದ್ಯಾಲಯದ ವಲಯದಲ್ಲಿ ದೊಡ್ಡ ಹೆಸರನ್ನ ಭಾಗಕ್ಕೆ ಹೆಗಡೆ ಅವರು ವಿಭಾಗದ ಪ್ರಕಟಣೆಯ ಕುರಿತು ಮಾತನಾಡಿದ್ರು. ಇಲ್ಲಿ ಯಾವ ಉತ್ಪ್ರೇಕ್ಷೆ ಇಲ್ಲ. ಹಾಮಾನಾಯಕರಾಗಿರ್ಬೋದು, ಅವರಾಗಿರ್ಬೋದು, ಹಂಪನ ಆಗಿರ್ಬೋದು, ನಾಡಿನ ಎಲ್ಲ ಮೊನ್ನೆ ಚಾಮಸುಂದರ ಜಗತ್ತುಂಡಿ ಅವರು ಹೇಳ್ತಾ ಇದ್ರು, ಇಂತಹ ಪ್ರಕಟಣಾ ಕಾರ್ಯ ಇವತ್ತು ಯಾವ ವಿಶ್ವವಿದ್ಯಾಲಯದಲ್ಲಿ ಪ್ರಸಾರಾಂಗ ಬೇರೆ, ಪ್ರಸಾರಾಂಗದಲ್ಲಿ ನಿರ್ದೇಶಕರು ಇರ್ತಾರೆ, ಹಣ ಇರುತ್ತೆ, ಆದ್ರೆ ವಿಭಾಗಗಳು ಈ ತರದ ಪ್ರಕಟಣಾ ಕಾರ್ಯವನ್ನು ಮಾಡ್ತಾ ಇಲ್ಲ. ಇದು ವಿದ್ಯಾರ್ಥಿಗಳ ಸಹಾಯದಿಂದ, ಅವರ ಸಹಕಾರದಿಂದ ಸಾಧ್ಯವಾಗಿದೆ. ಹಾಗಾಗಿ ಭಾಗವನ್ನ ಬೆಳೆಸುವುದರಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹಳ ಸಂತೋಷ ಆಗ್ತದೆ. ಈಗಾಗಲೇ MA ಪ್ರಥಮ ವರ್ಷಕ್ಕೆ 11 ಮಂದಿ ಪ್ರವೇಶವನ್ನ ಪಡ್ಕೊಂಡಿದ್ದಾರೆ. ಬಹುಶಃ ಇದು ದೊಡ್ಡ ಒಂದು ಹೊಸ ಕೃಷಿ, ಈಗ ತಾನೇ ಕೃಷಿ ಆರಂಭ ಆಗ್ತಾ ಇದೆ. ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಸಹಕಾರ ಎಲ್ಲರ ಸಹಕಾರದಿಂದ ವಿಭಾಗ ತೆರೆನಳೆಯುವ ಕೆಲಸದಲ್ಲಿ GM ಹೆಗಡೆ ಅವರು ಅವರ ಕೃತಿಗಳನ್ನು ಓದ್ಬೇಕು. ಇತ್ತೀಚೆಗೆ ಅವರು ಎಸ್ ಆಮೂರ್ ಅವರ ಸಮಗ್ರ ಬೇಂದ್ರೆ ಅವರ ಕುರಿತು ಮಾಡಿರುವಂತಹ ಕೃತಿಯನ್ನ ಮೊನ್ನೆ ನೆಮಾಡೆ ಅವರಿಗೆ ತೋರಿಸಿದೆ. ಅವ್ರಿಗೆ ಗಾಬರಿ ಆಯ್ತು, ಕಾಯ ಹೇ ಅಂತ. ಅವರು ದೊಡ್ಡ ಒಂದು ಕಾದಂಬರಿ ಬರೆದಿದ್ರು, ಅವರು 800 ಪುಟಗಳು. ಇದನ್ನ ಕಾದಂಬರಿಯಾ ಅಂತ ಕೇಳಿದ್ರು. ಅಲ್ಲ, ಇದು ಆಮೂರ್ ಅವರ ವಿಮರ್ಶೆ ಅಂತ. ಆಮೂರ್ ಅವರ ಒಟ್ಟಿಗೆ ನೆಮಾಡೆ ಅವರು ಕೆಲಸ ಮಾಡಿದ್ರು. ನೋಡಿದ್ದು ಅವರು ಗಾಬರಿ ಆಯ್ತು. ಅದೇ ಕನ್ನಡದಲ್ಲಿ ಇಷ್ಟು ದೊಡ್ಡ ಪುಸ್ತಕ ಬಂದ್ರೆ ಓದುಗರು ಇದ್ದಾರೆ ಅಂತ ಕೇಳಿ ನಾನು ಆ ಬಳಿಕ ನಮ್ಮ ಇವರ ಪುಸ್ತಕ ತೋರಿಸ್ತಿದ್ದೆ, ಯಾರ್ದು ಅಂತ ಹೇಳಿದ್ರೆ ಕುವೆಂಪುರವರ ಕುರಿತು ನರಹಳ್ಳಿ ಅವರು ಬರೆದ ಬೃಹತ್ ಕೃತಿಯನ್ನ, ವಿಮರ್ಶಾ ಕೃತಿಯನ್ನು ತೋರಿಸ್ತಾರೆ. ವಿಮರ್ಶಾ ಕೃತಿಗಳು ಕನ್ನಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಕೃತಿಗಳು ಬರ್ತಾ ಇವೆ ಅಂತ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಯ್ತು. ಮರಾಠಿನಲ್ಲಿ ನ್ಯಾಯ ಅಂತ ಹೇಳಿದ್ರೆ ಇತರ ಭಾಷೆಗಳಲ್ಲೂ ಇಲ್ಲ. ಅವರು ದೆಹಲಿಯಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಕೆಲಸ ಮಾಡಿದ್ರು. ಹಾಗಾಗಿ ಕನ್ನಡದಲ್ಲಿ ವಿಮರ್ಶೆ ಒಂದು ಸಾಹಿತ್ಯದ ಗಟ್ಟಿ ಪ್ರಕಾರವಾಗಿ ಬೆಳೀತಾ ಇರುವುದು ಅಭಿಮಾನ ಪಡುವಂತ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಸ್ವಾಗತವನ್ನ ತಾನೆ. ನೀವು ಲೇಖಕರಾಗಿ ಬೆಳಿ, ಇದು ಕನ್ನಡದ ಕಾಯಕ. ದೀಕ್ಷೆಯನ್ನ ಈ ಕಾರ್ಯಕ್ರಮದ ಮುಖಾಂತರವಾಗಿ 1 ಗಂಟೆ
ಸರಿಯಾಗಿ 1 ಗಂಟೆಯಲ್ಲಿ ಇಷ್ಟು ಸೊಗಸಾಗಿ ಚುರುಕಾಗಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಸಹಕರಿಸಿದ ಪರಮಾಚಾರ್ಯ ಅವರಿಗೆ ಬಹಳ ಸೊಗಸಾಗಿ ಪರಿಚಯವನ್ನು ಮಾಡಿಕೊಟ್ಟಂತಹ ಕಲಾಭಾಗವತಿಗೆ, ತೆರೆಯ ಮರೆಯಲ್ಲಿರುವಂತಹ ಡಿಪ್ಲೊಮಾ ತರಗತಿಗಳಿಗೆ ಸಹಾಯ ಸಹಕಾರವನ್ನು ಪಾಠ ಪ್ರವೇಶಿಸಬೇಕು. ವಿಜಯ ರಾಮಕೃಷ್ಣ ಅವರಿಗೆ ಎಲ್ಲರಿಗೆ ವಿಶೇಷವಾಗಿ ಕೃತಜ್ಞೆಯನ್ನು. ಸರಿಯಾಗಿ 2 ಗಂಟೆ ಕಾರ್ಯ ಮಾಡ್ತೀವಿ, 3 ಗಂಟೆಗೆ ಮುಕ್ತಾಯ ಆಗ್ತಾ ಇದೆ. ಇದು ನಿಜವಾಗಿ ನಾವು ಗಡಿಯಾರದ ಕೆಳಗಿದ್ದೇವೆ ಅನ್ನೋದಕ್ಕೆ ಸಾಕ್ಷಿ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಮತ್ತೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮವನ್ನ ಆಯೋಜಿಸಿರುವ ತಮಗೂ ವಿಶೇಷವಾದಂತಹ ಧನ್ಯವಾದಗಳು. ಅದೇ ರೀತಿ ಈ ಒಂದು ಉಪಸ್ಥಿತಿಯನ್ನ ದಿಂದ ಈ ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡಿದಂತ GM ಹೆಗಡೆ ಅವರಿಗೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಕೃತಿ ಪರಿಚಯವನ್ನ ಮಾಡಿದಂತ ಕಲಾಭಾಗವತ್ ಅವರಿಗೆ, ಕಾರ್ಯಕ್ರಮದ ಹಿಂದೆ ತಾಂತ್ರಿಕ ಸಹಾಯವನ್ನ ನೀಡಿದಂತ ವಿದ್ಯಾ ಅವರಿಗೆ, ಈ ಕೃತಿಯನ್ನ ರಚಿಸಿದ ರೂಪಾ ಕಾರಂಡೆ ಅವರಿಗೆ ಹಾಗೂ ಎಲ್ಲ ಸಹೃದಯ ಮನಸ್ಸುಗಳಿಗೆ ಮತ್ತೊಮ್ಮೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು.